ಓಂ ಶಾಂತಿ. ಶಿವಬಾಬಾ ನೆನಪಿದ್ದಾರೆ. ಇಲ್ಲಿ ದಿನಾಂಕ ಇದೆ 29/7/2024. बाबा ತಿಳಿಸ್ತಾ ಇದ್ದಾರೆ, मीठे बच्चे, बाप आया है तुम्हें ज्ञान रत्न दान देने, मुरली सुनाने. ಮಧುರ ಮಕ್ಕಳೇ, ತಂದೆಯು ಬಂದಿದ್ದಾರೆ. ತಂದೆಯು ಬಂದಿದ್ದಾರೆ ನಿಮಗೆ ಜ್ಞಾನ ರತ್ನಗಳನ್ನ ಕೊಡಲು, ಮುರುಳಿಯನ್ನು ತಿಳಿಸಲು. ज्ञान रत्नಗಳನ್ನ ಕೊಡಲು, ಮುರಳಿಯನ್ನು ತಿಳಿಸಲು. इसलिए तुम्हें कभी भी मुरली मिस नहीं करनी है. ಆದ್ದರಿಂದ ನೀವು ಮುರಳಿಯನ್ನೆಂದು ತಪ್ಪಿಸಬಾರದು. ಆದ್ದರಿಂದ ಮುರಳಿಯನ್ನೆಂದು ತಪ್ಪಿಸಬಾರದು. मुरली से पैर नहीं तो बाप से पैर नहीं. ಮುರಳಿಯೊಂದಿಗೆ ಪ್ರೀತಿ ಇಲ್ಲ ಎಂದರೆ ತಂದೆಯೊಂದಿಗೆ ಪ್ರೀತಿ ಇಲ್ಲ. बाबा प्रश्न ತಿಳಿಸ್ತಾ ಇದ್ದಾರೆ, सबसे अच्छा कैरेक्टर कौन सा है जो तुम इस नॉलेज से धारण करते हो. ಎಲ್ಲದಕ್ಕಿಂತ ಒಳ್ಳೆಯ ಕ್ಯಾರೆಕ್ಟರ್ ಅಥವಾ ನಡವಳಿಕೆ ಯಾವುದು? ಎಲ್ಲದಕ್ಕಿಂತ ಒಳ್ಳೆಯ ನಡವಳಿಕೆ ಯಾವುದು? ಅದನ್ನು ನೀವು ಜ್ಞಾನದಿಂದ ಧಾರಣೆ ಮಾಡುತ್ತೀರಿ. ಆ ಒಳ್ಳೆಯ ನಡವಳಿಕೆಯನ್ನು ಜ್ಞಾನದಿಂದ ಧಾರಣೆ ಮಾಡಿಕೊಳ್ಳುತ್ತೀರಿ. ಆ ಒಳ್ಳೆಯ ನಡವಳಿಕೆ ಯಾವುದು? बाबा उत्तरದಲ್ಲಿ ತಿಳಿಸ್ತಾ ಇದ್ದಾರೆ, वाइसलेस बनना यह सबसे अच्छा कैरेक्टर है. ನಿರ್ವಿಕಾರಿಗಳಾಗುವುದು ಎಲ್ಲದಕ್ಕಿಂತ ಒಳ್ಳೆಯ ನಡವಳಿಕೆಯಾಗಿದೆ. ನಿರ್ವಿಕಾರಿಯಾಗುವುದು ಎಲ್ಲದಕ್ಕಿಂತ ಒಳ್ಳೆಯ ನಡವಳಿಕೆಯಾಗಿದೆ. तुम्हें ज्ञान मिलती है कि यह सारी दुनिया विशेष है. ನಿಮಗೆ ಜ್ಞಾನ ಸಿಗುತ್ತದೆ, ಇಡೀ ಪ್ರಪಂಚವು ವಿಕಾರಿಯಾಗಿದೆ. ಇಡೀ ಪ್ರಪಂಚವು ವಿಕಾರಿಯಾಗಿದೆ. विशेष माना ही कैरेक्टरलेस. ವಿಕಾರಿ ಅಂದ್ರೆ ಚಾರಿತ್ರ್ಯಹೀನ. विकारी ಅಂದ್ರೆ ಚಾರಿತ್ರ್ಯಹೀನ. बाप आया है वाइसलेस वर्ल्ड स्थापन करने. ತಂದೆಯು ಬಂದಿದ್ದಾರೆ ನಿರ್ವಿಕಾರಿ ಜಗತ್ತನ್ನು ಸ್ಥಾಪಿಸಲು. वाइसलेस देवता ये कैरेक्टर वाले हैं. ನಿರ್ವಿಕಾರಿ ದೇವತೆಗಳು ಚಾರಿತ್ರ್ಯವಂತರು. ನಿರ್ವಿಕಾರಿ ದೇವತೆಗಳು ಚಾರಿತ್ರ್ಯವಂತರು. कैरेक्टर सुधारते हैं बाप के याद से. ನಡವಳಿಕೆ ಸುಧಾರಣೆಯಾಗುವುದೇ ತಂದೆಯ ನೆನಪಿನಿಂದ. ನಡವಳಿಕೆ ಸುಧಾರಣೆಯಾಗುವುದೇ ತಂದೆಯ ನೆನಪಿನಿಂದ. ಬಾಬಾ ಪ್ರಶ್ನೆ ತಿಳಿಸಿದ್ರು, ಈ ಸಮಯದಲ್ಲಿ ಎಲ್ಲದಕ್ಕಿಂತ ಒಳ್ಳೆಯ ನಡವಳಿಕೆ ಯಾವುದು? ಅದು ನೀವು ಜ್ಞಾನದಿಂದ ಧಾರಣೆ ಮಾಡ್ಕೋತೀರಿ. ಬಾಬಾ ಹೇಳಿದ್ರು,
ನಿರ್ವಿಕಾರಿ ಆಗುವುದೇ ಎಲ್ಲದಕ್ಕಿಂತ ಒಳ್ಳೆಯ ನಡವಳಿಕೆ ಆಗಿದೆ. ಅದು ಈ ಸಮಯದಲ್ಲಿ ತಾವು ಈ ಜ್ಞಾನದಿಂದ ತಿಳ್ಕೊಂಡಿದ್ರೆ ಇಡೀ ಪ್ರಪಂಚ ವಿಕಾರಿ ಆಗಿದೆ. ಈಗ ವಿಕಾರಿ ಅಂದ್ರೇನೆ ಚಾರಿತ್ರ್ಯಹೀನ. ಬಾಬಾ ಹೇಳ್ತಿದ್ದಾರೆ, ಈಗ ತಂದೆ ಬಂದು ನಿರ್ವಿಕಾರಿ ಪ್ರಪಂಚವನ್ನ ಸ್ಥಾಪನೆ ಮಾಡ್ತಿದ್ದಾರೆ. ಅಲ್ಲಿ ದೇವತೆಗಳು ನಿರ್ವಿಕಾರಿ ಆಗ್ತಾರೆ. ನಿರ್ವಿಕಾರಿ ಆಗೋದಕ್ಕೆ ಬಾಬಾರ ನೆನಪೇ ಆಧಾರ ಅಂತ ಹೇಳಿ ಬಾಬಾ ತಿಳಿಸಿದ್ದಾರೆ. ओम शांति। बच्चे, तुम्हें पढ़ाई कभी मिस नहीं करना है। बाबा ಹೇಳ್ತಾರೆ, ಮಕ್ಕಳೇ ತಾವೆಂದು ವಿದ್ಯೆಯನ್ನ ಮಿಸ್ ಮಾಡಬೇಡಿ. अगर पढ़ाई मिस किया तो पदवी ಮಿಸ್ हो जाएगा. ಬಾಬಾ ಹೇಳ್ತಿದ್ದಾರೆ, ಒಂದ್ ವೇಳೆ ನಾವು ವಿದ್ಯೆಯನ್ನ ಮಿಸ್ ಮಾಡ್ಕೊಳ್ತೀರಂದ್ರೆ ಪದವಿ ಕೂಡ ಮಿಸ್ ಆಗುತ್ತೆ, ಪದವಿ ಕಡಿಮೆ ಆಗುತ್ತೆ. मीठे मीठे रूहानी बच्चे कहाँ बैठे हैं. ಬಾಬಾ ಹೇಳ್ತಿದ್ದಾರೆ, ಆತ್ಮಿಕ ಮಧುರಾತಿ ಮಧುರ ಮಕ್ಕಳೇ ಅಂತೇಳಿ ಬಾಬಾ ಹೇಳ್ತಾರೆ, ಇಲ್ಲಿ ಕೂತ್ಕೊಂಡಿದ್ದೀರಿ. गॉडली कहाँ बैठे हैं. गॉडली स्पिरिचुअल यूनिवर्सिटी में. ಬಾಬಾ ಹೇಳ್ತಿದ್ದಾರೆ, ತಾವು ಮಕ್ಕಳಿಗೆ ಎಲ್ಲಿ ಕೂತಿದ್ದೀರಿ, ईश्वरीय विश्वविद्यालयದಲ್ಲಿ ಕೂತಿದ್ದೀರಿ. बच्चों को यह भी पता है कि हर 5000 वर्ष बाद हम इस यूनिवर्सिटी में दाखिल होते हैं. ಮಕ್ಕಳಿಗೆ ಗೊತ್ತಾಗಿದೆ, ಈ ಯೂನಿವರ್ಸಿಟಿಯಲ್ಲಿ ಪ್ರತಿ 5000 ವರ್ಷಗಳಿಗೊಮ್ಮೆ ನಾವು ದಾಖಲೆ ಮಾಡ್ಕೊಳ್ತೀವಿ, ರಿಜಿಸ್ಟರ್ ಮಾಡ್ಕೊಳ್ತೀವಿ, ಅಡ್ಮಿಷನ್ ಮಾಡಿಸ್ಕೊಳ್ತೀವಿ 5000 ವರ್ಷಗಳಿಗೊಮ್ಮೆ. यह भी तुम बच्चे जानते हो. बाप भी है, टीचर भी है, गुरु भी है. ಈಗ ನೀವು ದಾಖಲೆ ಆದ ನಂತರ ಗೊತ್ತಾಗುತ್ತೆ, ಇಲ್ಲಿ ಓದಿಸುವರು ನಮ್ಗೆ ತಂದೆನೂ ಆಗಿದ್ದಾರೆ, ಶಿಕ್ಷಕರು ಆಗಿದ್ದಾರೆ, ಸದ್ಗುರು ಆಗಿದ್ದಾರೆ. वैसे गुरु की स्मृति अलग, बाप की अलग, टीचर की अलग होती है. ಅಲ್ಲಿ ಆದ್ರೆ ಅಲ್ಲಿ ಬೇರೆ ಬೇರೆಯವರು ಸಿಗ್ತಾರೆ, ತಂದೆನೇ ಬೇರೆ, ಟೀಚರೇ ಬೇರೆ, ಸದ್ಗುರು ಗುರುನೇ ಬೇರೆ, ಬೇರೆ ಬೇರೆ ರೂಪದಲ್ಲಿ. यह मूर्ति एक ही है, परंतु तीनों की अर्थात बाप भी बनते हैं, टीचर भी बनते हैं, गुरु भी बनते हैं. ಆದ್ರೆ ಇಲ್ಲಂತೂ ಒಬ್ಬರೇ, ಒಬ್ಬ ತಂದೆ ನಿಮಗೆ 3 ರೂಪದಲ್ಲಿ ಸಿಕ್ಕಿದ್ದಾರೆ. ಮನುಷ್ಯ ಕಿ ಲೈಫ್ में तो 3 ಮುಖ್ಯ है. ಬಾಬಾ ಕೂಡ ಹೇಳ್ತಿದ್ದಾರೆ, ಮನುಷ್ಯರ ಜೀವನದಲ್ಲಿ ಈ 3 ಬಹಳ ಮುಖ್ಯರು. ಆ ಸಮಯದಲ್ಲಿ ಬಾಲ್ಯದಲ್ಲಿ ತಂದೆ, ಯುವಾವಸ್ಥೆಯಲ್ಲಿ ಶಿಕ್ಷಕರು, ನಂತರದಲ್ಲಿ ಗುರುಗಳು, ಇವರು ಮುಖ್ಯ ಅವರ ಜೀವನದ ಹಾದಿಯನ್ನ ತೋರಿಸ್ಲಿಕ್ಕೆ. ಬಾಪ್, ಟೀಚರ್, ಗುರು ವಹಿ. ಆದ್ರೆ ಇಲ್ಲಂತೂ ತಮಗೆ ತಂದೆ, ಶಿಕ್ಷಕ, ಸದ್ಗುರು ಒಬ್ರೆ, ಮೂವರಲ್ಲೂ ಸಿಕ್ಕಿದ್ದಾರೆ. ತೀನೋ ಪಾಠ ಖುದ್ ಬಜಾತೆ ಹೇ. ಹೀಗೆ ಶಿವಬಾಬಾರವರು ಈ 3 ಪಾತ್ರವನ್ನ ಸ್ವತಃ ತಾವೇ ಮಾಡ್ತಿದ್ದಾರೆ. 3 ಪಾತ್ರದ ಮೂಲಕ ತಮಗೇನ್ ಬೇಕು ಅದನ್ನ ಕೊಡ್ತಿದ್ದಾರೆ. एक एक बात समझाने से तुम बच्चों को बहुत ಖುಷಿ होनी चाहिए. ತಂದೆಯಾಗಿ ಏನೇನು ಹೇಳ್ತಿದ್ದಾರೆ, ಏನೇನು ಕೊಡ್ತಿದ್ದಾರೆ, ಶಿಕ್ಷಕ ಆಗಿ ಏನು ಓದಿಸ್ತಿದ್ದಾರೆ, ಅದರ ಪ್ರಾಪ್ತಿ ಏನ್ ಕೊಡ್ತಿದ್ದಾರೆ, ಸದ್ಗುರು ಆಗಿ ನಂಗೆ ಏನ್ ಕೊಡ್ತಿದ್ದಾರೆ, ಹೀಗೆ ಅದನ್ನ ತಿಳ್ಕೊಳ್ತಾ ತಾವು ಮಕ್ಕಳಿಗೆ ಎಷ್ಟು ಖುಷಿ ಆಗ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅವ್ರ ऐसे त्रिमूर्ति यूनिवर्सिटी में बहुतों को ले आकर दाखिल करना चाहिए. ಒಬ್ಬರ ಮೂಲಕ ಇಷ್ಟೆಲ್ಲ ಪ್ರಾಪ್ತಿ ಸಿಗ್ತಾ ಇದೆ ಅಂತ ಹೇಳಿ ಗೊತ್ತಾದ್ಮೇಲೆ ತಾವು ಮಕ್ಕಳು ತ್ರಿಮೂರ್ತಿ ಯೂನಿವರ್ಸಿಟಿಗೆ, ಬಾಬಾ ಹೇಳ್ತಿದ್ದಾರೆ ತ್ರಿಮೂರ್ತಿ ಯೂನಿವರ್ಸಿಟಿ, ಈ ತ್ರಿಮೂರ್ತಿ ಯೂನಿವರ್ಸಿಟಿನಲ್ಲಿ ಎಲ್ಲರನ್ನ ಕರ್ಕೊಂಡು ಬಂದು ದಾಖಲೆ ಮಾಡಿ, ಅಡ್ಮಿಷನ್ ಮಾಡಿಸಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. जिस जिस यूनिवर्सिटी में पढ़ाई अच्छी होती है तो वहाँ पढ़ाने वाले दूसरों को कहते हैं इस यूनिवर्सिटी में पढ़ो, यह नॉलेज अच्छी मिलती है. ಅಲ್ಲಿ ಹೊರಗಡೆ ಆದ್ರೆ ಬೇರೆ ಬೇರೆ ಯೂನಿವರ್ಸಿಟಿನಲ್ಲಿ ಓದೋರು ಪ್ರಚಾರ ಮಾಡ್ತಾರೆ, ನೀವು ಬಂದು ಈ ಯೂನಿವರ್ಸಿಟಿಗೆ ಸೇರ್ಕೊಳ್ಳಿ, ಈ ಯೂನಿವರ್ಸಿಟಿನಲ್ಲಿ ಓದಿ, ಬಹಳ ಚೆನ್ನಾಗಿ ಓದಿಸ್ತಿದ್ದಾರೆ, ಬಹಳ ಚೆನ್ನಾಗಿ ಪರ್ಸೆಂಟೇಜ್ ಬರುತ್ತೆ, ಹಾಗೆಲ್ಲ ಹೇಳ್ತಾರೆ. ಹಾಗೆ ಬಾಬಾ ಕೂಡ ಹೇಳ್ತಿದ್ದಾರೆ, ತಾವು ಎಲ್ಲರಿಗೂ ಈ ರೀತಿ ಪ್ರಚಾರ ಮಾಡಿ. ಇಲ್ಲಿ ತ್ರಿಮೂರ್ತಿ ಯೂನಿವರ್ಸಿಟಿ ಇದೆ, ತಂದೆ, ಶಿಕ್ಷಕ, ಸದ್ಗುರು ಆಗಿ ನಮ್ಗೆ ಎಷ್ಟು ದೊಡ್ಡ ಪ್ರಾಪ್ತಿ ಕೊಡ್ತಿದ್ದಾರೆ, ಇಲ್ಲಿ ಬಂದು ಸೇರ್ಕೊಳ್ಳಿ, ಅಡ್ಮಿಷನ್ ಮಾಡ್ಕೊಳ್ಳಿ ಅಂತೇಳಿ ಹೇಳಿ ಅಂತ ಬಾಬಾ ಹೇಳ್ತಿದ್ದಾರೆ. ಅವರು ಕ್ಯಾರೆಕ್ಟರ್ ಬಿ ಸುಧಾರ್ತೆ ಹೇ. ಹೀಗೆ ನಮ್ಮ ನಡವಳಿಕೆ ಕೂಡ ಸುಧಾರಣೆ ಆಗುತ್ತೆ ಅಂತ ಹೇಳಿ ಪ್ರಚಾರ ಮಾಡ್ತಾರೆ. ಬಚ್ಚೋं को भी दूसरों को यह ले आना है. ಬಾಬಾ ಹೇಳ್ತಾರೆ, ಹಾಗೆ ತಾವು ಮಕ್ಕಳು ಕೂಡ
ಈ ಯೂನಿವರ್ಸಿಟಿಗೆ ಎಲ್ಲರನ್ನ ಕರ್ಕೊಂಡು ಬರ್ಬೇಕು. ಮಾತವೋ ಪುರುಷೋ ಸಮझाए. ಬಾಬಾ ಹೇಳ್ತಿದ್ದಾರೆ, ಮಾತೆಯರಿಗೆ ಹೋಗಿ ಹೇಳಿ, ಈ ಯೂನಿವರ್ಸಿಟಿನಲ್ಲಿ ಬನ್ನಿ, ನಮ್ಮ ಕ್ಯಾರೆಕ್ಟರ್ ಸುಧಾರಣೆ ಆಗುತ್ತೆ, ನಮ್ಮ ದುಃಖ ದೂರ ಆಗುತ್ತೆ, ನಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಹೇಳಿ. ಪುರುಷರಿಗೆ ಹೇಳಿ, ಕುಮಾರಿಯರಿಗೆ ಹೀಗೆ ಕರ್ಕೊಂಡು ಬಂದು ಅಡ್ಮಿಷನ್ ಮಾಡಿಸಿ. देखो यहाँ बाप भी है, ಟೀಚರ್ भी है, ಗುರು भी है. ನೋಡಿ, ಇವರೊಬ್ಬರೇನೆ ನಮಗೆ ಮೂವರಾಗಿದ್ದಾರೆ. ऐसे समझाते वह नहीं, यह तो हर एक अपने दिल से पूछे. ಬಾಬಾ ಹೇಳ್ತಾರೆ, ಈ ರೀತಿ ನಾವು ಅನ್ಯರಿಗೆ ಹೇಳ್ತಾ ಇದ್ದೀವ ಅಂತೇಳಿ ತಮ್ಮ ಹೃದಯದಿಂದ ಕೇಳ್ಕೊಳ್ಳಿ. ನಾವು ಮಾತೆಯರಿಗಾಗಿ ಎಷ್ಟು ಜನರಿಗೆ ಹೇಳ್ತಾ ಇದ್ದೀವಿ, ಪುರುಷರು ನಾವೆಷ್ಟು ಜನರಿಗೆ ಹೇಳ್ತಾ ಇದ್ದೀವಿ. कभी अपने मित्र संबंधियों को सिखाओ को समझाते हैं कि सुप्रीम बापू, सुप्रीम टीचर, सुप्रीम सद्गुरु भी है. ತಮ್ಮ ಮಿತ್ರ ಸಂಬಂಧಿಯರಿಗೂ ಕೂಡ ತಿಳಿಸಿದ್ದೀರಾ, ಶಿವಬಾಬಾರವರು ತಂದೆನೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ, ಸದ್ಗುರು ಕೂಡ ಆಗಿದ್ದಾರೆ. ಬಾಪ್ ಸುಪ್ರೀಂ ದೇವಿ ದೇವತಾ ಬನಾನೆ ವಾಲ है. ಬಾಬಾರವರು ಸುಪ್ರೀಂ ಶ್ರೇಷ್ಠ ದೇವಿ ದೇವತೆಗಳನ್ನಾಗಿ ಮಾಡುವಂಥವ್ರು. ಅಂತ ತಂದೆಯ ಪರಿಚಯ ಪ್ರಚಾರ ಮಾಡ್ತಾ ಇದ್ದೀರಾ, ಎಲ್ಲರಿಗೂ ಹೇಳ್ತಾ ಇದ್ದೀರಾ. बाप आप समान बाप नहीं बनाते, बाकी उनकी जो महिमा है उसमें आप समान बनाते हैं. ಬಾಬಾರವರು ತಂದೆಯರನ್ನಾಗಿ ಮಾಡ್ಕೊಳ್ಳೋದಿಲ್ಲ, ಆದ್ರೆ ತಂದೆ ತಮ್ಮ ಮಹಿಮೆಗಳೇನಿದಾವಲ್ಲ ಆ ಮಹಿಮೆಗೆ ಸಮಾನರನ್ನಾಗಿ ಮಾಡ್ಕೊಳ್ತಾರೆ. ನಾನು ತಂದೆ ಆಗಿದ್ದೀನಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಜ್ಞಾನ ಹೇಳಿ ನೀವೆಲ್ಲರೂ ತಂದೆ ಆಗ್ತೀರಿ ಅಂತೇಳಿ ಬಾಬಾ ಹೇಳೋದಿಲ್ಲ. ಆದ್ರೆ ಬಾಬಾರವರಲ್ಲಿ ಯಾವೆಲ್ಲ ಗುಣಗಳಿದ್ದಾವೆ, ಶಕ್ತಿಗಳಿದ್ದಾವೆ, ಮಹಿಮೆಗಳಿದ್ದಾವೆ ಅದರ ಸಮಾನ ಮಾಡ್ಕೊಳ್ತಾರೆ ಹೊರತು ತಂದೆಯನ್ನಾಗಿ ಮಾಡ್ಕೊಳ್ಳೋದಿಲ್ಲ. ಬಾಪ್ ಕಾ ಕಾಮ್ ಹೇ ಪರ್ವಾರಿಸ್ ಕರ್ನ ಅವರು ಪ್ಯಾರ್ ಕರ್ನ. ತಂದೆಯ ಕೆಲಸನೇ ಆಗಿದೆ ಮಕ್ಕಳಿಗೆ ಪಾಲನೆ ಕೊಡೋದು, ಪ್ರೀತಿ ಕೊಡೋದು. ಇಷ್ಟು ಬಾಬಾ ಹೇಳ್ತಿದ್ದಾರೆ. ತಂದೆಯ ಕೆಲಸ ಮಕ್ಕಳಿಗೆ ಪಾಲನೆ ಪೋಷಣೆ ಮಾಡೋದು, ಪ್ರೀತಿ ಕೊಡೋದು. ऐसे बात को जरूर याद करना है. ನಮ್ಗೆ ಎಷ್ಟೊಂದು ಪಾಲನೆ ಕೊಡುವಂತವ್ರು ತಂದೆಯನ್ನ ತಾವೆಷ್ಟು ಪ್ರೀತಿಯಿಂದ ನೆನಪು ಮಾಡ್ಬೇಕಾಗಿದೆ. ಉನ್ಕಿ ಬೇಟ್ ಅವ್ರ ಕೊಯ್ಸಿ ಹೋನಾ ಸಕ. ಬಾಬಾರವರಿಂದ ನಮಗೆ ಎಷ್ಟು ಜನ್ಮಕ್ಕಾಗಿ ಪಾಲನೆ ಸಿಗ್ತಾ ಇದೆ, ಎಷ್ಟು ಜನ್ಮಕ್ಕಾಗಿ ಆಸ್ತಿ ಸಿಗ್ತಾ ಇದೆ ಅನ್ನೋದನ್ನ ಬೇರೆ ಯಾರಿಗೂ ಜೊತೆಗೆ ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರಿಂದ ನಾವು ಎಷ್ಟು ಪಡ್ಕೋತಾ ಇವೆ ಅನ್ನೋದು ಬೇರೆ ಜೊತೆಗೆ ಹೋಲಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ. वही कहते हैं गुरु से शांति मिलती है, परंतु यह तो विश्व का मालिक बनाते हैं. ಭಲೆ ಲೌಕಿಕದಲ್ಲಿ ಹೇಳ್ತಾರೆ ನಮಗೆ ಗುರುಗಳಿಂದ ಇಷ್ಟು ಶಾಂತಿ ಸಿಕ್ತು, ನಮಗೆ ಗುರುಗಳಿಂದ ನಮಗೆ ಉನ್ನತಿ ಆಯ್ತು ಈ ಜೀವನದ್ದು ಅಂತ ಹೇಳಿ. ಆದ್ರೆ ಈ ತಂದೆಯಿಂದ ಇಡೀ ವಿಶ್ವಕ್ಕೆ ಮಾಲೀಕರಾಗ್ತಾರೆ. ಇದನ್ನಂತೂ ಯಾರ ಜೊತೆಗೆ ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ऐसे भी कोई नहीं कहेंगे कि हम सब आत्माओं को बाप हुआ. ಬಾಬಾ ಹೇಳ್ತಾರೆ, ಯಾರು ಕೂಡ ಸನ್ಯಾಸಿಗಳಿಗೆ ಇಂಥ ಮಾತು ಹೇಳುತ್ತಿಲ್ಲ. ಇವರು ಎಲ್ಲಾ ಆತ್ಮಗಳಿಗೆ ತಂದೆ ಆಗಿದ್ದಾರೆ. ಲೌಕಿಕದ ಗುರುಗಳಿಗೆ ಈ ರೀತಿ ಹೇಳೋದಿಲ್ಲ. यह किसी को पता नहीं है कि सभी आत्माओं का बाप कौन हो सकता है. ಎಲ್ಲಾ ಆತ್ಮಗಳಿಗೆ ತಂದೆ ಯಾರಾಗ್ತಾರೆ ಅನ್ನೋದಂತೂ ಈ ಜಗತ್ತಲ್ಲಿ ಯಾರಿಗೂ ಗೊತ್ತೇ ಇಲ್ಲ. एक बेहद का बाप जैसा हिंदू, मुसलमान, क्रिश्चियन आदि सब गॉड फादर जरूर कहते हैं. ಹೀಗೆ ಬಾಬಾ ಹೇಳ್ತಿದ್ದಾರೆ, ಒಬ್ಬರೇ ಬೇಹದ್ದಿನ ತಂದೆ. ಅವ್ರಿಗೆ ಹಿಂದೂಗಳು ಕೂಡ ಶಿವ ಅಂತ ಕರೀತಾರೆ, ಮುಸಲ್ಮಾನರು ಅಲ್ಲಾ ಅಂತ ಕರೀತಾರೆ, ಕ್ರಿಶ್ಚಿಯನ್ನರು ಗಾಡ್ ಫಾದರ್ ಅಂತೇಳಿ ಕರೀತಿದ್ದಾರೆ. ಆದ್ರೆ ಬೇಹದ್ದಿನ ತಂದೆ ಅಂತೂ ಒಬ್ಬರೇ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಬುದ್ಧಿ ಜರೂರು ನಿರಾಕಾರ ತರಫಿ ಜಾತೆ ಹೇ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಎಲ್ಲರ ಬುದ್ಧಿ, ಎಲ್ಲಾ ಧರ್ಮದವರ ಬುದ್ಧಿ ನಿರಾಕಾರ ಜೊತೆಗೆ ಹೋಗುತ್ತೆ, ದೇಹದಾರಿಗಳನ್ನ ಯಾರು ಒಪ್ಪೋದಿಲ್ಲ. तो किसने कहा गॉड फादर अल्लाह तब शिव ಅಂತೇಳಿ ಯಾರು ಹೇಳ್ತಾರೆ? ಆತ್ಮನೇ ಕಹ ಗಾಡ್ ಫಾದರ್. ಆತ್ಮನೇ ಹೇಳ್ತಾ ಇದೆ, ನನ್ನ ತಂದೆ ಶಿವ, ನನ್ನ ತಂದೆ ಅಲ್ಲ, ನನ್ನ ತಂದೆ ಗಾಡ್ ಫಾದರ್ ಅಂತೇಳಿ ಆತ್ಮ ಹೇಳ್ತಾ ಇದೆ. तो जरूर मिलना चाहिए. ಹೀಗೆ ಆ ಗಾಡ್ ಫಾದರ್ ನಿಂದ ಏನಾದ್ರೂ ಆತ್ಮನಿಗೆ ಸಿಕ್ಕಿರುತ್ತೆ. ಫಾದರ್ ಸಿರ್ಫ್ ಕಹೆ
और कभी मिले ही नहीं तो वहाँ ಫಾದರ್ कैसे हो सकता. ಹೀಗೆ ಬಾಬಾ ಹೇಳ್ತಾರೆ ಫಾದರ್ ಅಂತೇಳಿ ಬಲೆ ಹೇಳ್ತಿದ್ರು, ಆದ್ರೆ ಅವ್ರನ್ನ ವಿಲನನ್ನೇ ಮಾಡಿಲ್ಲ, ಅವ್ರನ್ನ ತಿಳ್ಕೊಂಡೇ ಇಲ್ಲ ಅಂದ್ರೆ ತಂದೆ ಅಂತೇಳಿ ಒಪ್ಕೊಳ್ತೀರಿ, ಆಸ್ತಿ ಹೇಗೆ ಸಿಗುತ್ತೆ? ಭಕ್ತಿ ಮಾರ್ಗದಲ್ಲಿ ಹೇಗೆ ಮಾಡಿರೋದು, ಅವ್ರಿಗೆ ಶಿವ ಅಂತ ಹೇಳ್ತೀವಿ, ತಂದೆ ಅಂತೇಳಿ ಏನೆಲ್ಲ ಹೇಳಿದ್ವಿ, ಆದ್ರೆ ಅವ್ರನ್ನ ವಿಲನನೇ ಮಾಡಿಲ್ಲ, ಅವ್ರು ಹೇಗಿದ್ದಾರಂತೆ ಗೊತ್ತೇ ಇಲ್ಲ, ಹಾಗಾಗಿ ಆಸ್ತಿ ಸಿಕ್ಕಿರ್ಲಿಲ್ಲ. सारी दुनिया के बच्चों की जो आशा है वहाँ पूर्ण करते हैं. ಹೀಗೆ ಬೇಹದ್ದಿನ ತಂದೆ ಇಡೀ ಜಗತ್ತಿನ ಮಕ್ಕಳ ಏನೆಲ್ಲ ಆಸೆಗಳಿದ್ದಾವೆ, ಇಚ್ಛೆಗಳಿದ್ದಾವೆ, ಅದೆಲ್ಲವನ್ನ ಪೂರ್ಣ ಮಾಡೋರೇ ಈ ಬೇಹದ್ದಿನ ತಂದೆ ಆಗಿದ್ದಾರೆ, ಗಾಡ್ ಫಾದರ್ ಆಗಿದ್ದಾರೆ. सबकी कामना रहती कि हम ಶಾಂತಿ ಧಾಮ ಜಾಯೆ. ಎಲ್ಲರಿಗೂ ಇದೇ ಕಾಮನ ಇದೆ, ಇದೇ ಇಚ್ಛೆ ಇದೆ, ನಾವು ಶಾಂತಿ ಧಾಮಕ್ಕೆ ಹೋಗ್ಬೇಕು. ಈ ಜಗತ್ತಿನಿಂದ ಎಲ್ಲ ಆತ್ಮಗಳು ಬೇಯಿಸುತ್ತಿದ್ದಾರೆ, ನಾವಂತೂ ಈಗ ಶಾಂತಿ ಧಾಮಕ್ಕೆ ಹೋಗ್ಬೇಕು. ಆತ್ಮ ತೋ ಘರ್ಕೋ ಯಾದ್ ಪಡ್ತಾ ಹೇ, ಕೊನೆಗೆ ಆತ್ಮನಿಗೆ ಮನೆ ನೆನಪು ಬರುತ್ತೆ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಆತ್ಮ ತಮೋ ಪ್ರಧಾನ ಆದಾಗ ಈ ಜಗತ್ತು ಬೇಡ ಆಗುತ್ತೆ, ಆಗ ಮನೆ ನೆನಪು ಮಾಡ್ಕೊಳ್ಳುತ್ತೆ, ಹಾಗೆ ಶಾಂತಿ ಧಾಮಕ್ಕೆ ಹೋಗ್ಬೇಕು ಅಂತೇಳಿ ಇಚ್ಛೆ ಆಗಿದೆ. ಆತ್ಮ ರಾವಣ ರಾಜ್ಯವೇ ತಕ್ಕದೇ ಇದೆ. ಆತ್ಮ ಈ ರಾವಣ ರಾಜ್ಯದಲ್ಲಿ ಸುಸ್ತಾಗಿರುತ್ತಿದೆ. ಇನ್ನು ಪಾತ್ರ ಸಾಕು, ನಮ್ಗೆ ಈ ಪಾತ್ರನೇ ಬೇಡ, ಜಗತ್ತೇ ಬೇಡ ಅಂತೇಳಿ ಆತ್ಮ ಮನೆಯನ್ನ ನೆನಪು ಮಾಡ್ಕೊಳ್ತಾ ಇದೆ. अंग्रेजी में भी कहते हैं ओ गॉड फादर लिबरेटर करो. ಇಂಗ್ಲಿಷ್ ಅಕ್ಷರದಲ್ಲಿ ಕೂಡ ಹೇಳ್ತಿದ್ದಾರೆ, ಓ ಗಾಡ್ ಫಾದರ್ ಲಿಬರೇಟ್ ಮಾಡಿ, ಮುಕ್ತ ಮಾಡಿ, ಈ ಜಗತ್ತಿನಿಂದ ನಮ್ಮನ್ನ ದೂರ ಕರ್ಕೊಂಡು ಹೋಗಿ ಅಂತೇಳಿ ಆತ್ಮ ರಾವಣ ರಾಜ್ಯದಲ್ಲಿ ಸುಸ್ತಾಗಿದೆ. ತಮೋ ಪ್ರಧಾನ್ ಬಂತೆ ಬಂತೆ ಪಾಠ ಬಜಾತೆ ಬಜಾತೆ ಶಾಂತಿಧಾಮ್ ಚಲೆ ಜಾಯಂಗೆ. ಹೀಗೆ ಎಷ್ಟು ತಮೋ ಪ್ರಧಾನ ಆಗಿದ್ದರೆ ಪಾತ್ರ ಮಾಡ್ತಾ ಮಾಡ್ತಾ ಆತ್ಮ ಸುಸ್ತಾಗಿದೆ, ಈಗ ಶಾಂತಿ ಧಾಮಕ್ಕೆ ಹೋಗ್ಲೇಬೇಕು ಅಂತೇಳಿ ಆತ್ಮ ಇಚ್ಛೆ ಇಟ್ಕೊಂಡಿದೆ. फिर पहले सुखधाम में आते हैं, ऐसे नहीं पहले पहले आकर विशेष बनते हैं नहीं. ಬಾಬಾ ಹೇಳ್ತಿದ್ದಾರೆ, ಈ ರೀತಿ ಪರಂಧಾಮದಿಂದ ಬಂದಿರುವ ಆತ್ಮ ಫಸ್ಟ್ ಸುಖಧಾಮದಲ್ಲಿ ಹೋಗುತ್ತೆ, ಸುಖದಲ್ಲಿ ಹೋಗುತ್ತೆ. ಈ ರೀತಿ ಎಲ್ಲ ಬರ್ತಿದ್ದಂಗೆನೆ ಆತ್ಮ ವಿಕಾರಿ ಆಗತ್ತೆ ಇಲ್ಲ. ಬಾಬ್ ಸಮझाते हैं यहाँ है ವೇಶ್ಯಾಲಯ ರಾವಣ ರಾಜ್ಯ, ಇದಂತೂ ವಿಷದ ಜಗತ್ತು, ರಾವಣನ ರಾಜ್ಯ. ಐಸೆ ರೌರವ್ ನರ್ಕ ಕಹ ಜಾತಾ ಹೈ. ಬಾಬಾ ಹೇಳ್ತಾರೆ ಇದಕ್ಕೂ ರವರವ ನರಕ ಅಂತೇಳಿ ಹೇಳಲಾಗುತ್ತೆ. ಅಷ್ಟು ದುಃಖ ಇದೆ, ಅಷ್ಟು ಚಾರಿತ್ರ್ಯಹೀನರಾಗಿದ್ದಾರೆ. भारत में वह इस दुनिया में कितने शास्त्र, कितने पढ़ाई की पुस्तक है. ಬಾಬಾ ಹೇಳ್ತಾರೆ ಭಾರತದಲ್ಲಿ, ಈ ಜಗತ್ತಲ್ಲಿ, ಈ ಸಮಯದ ಭಾರತದಲ್ಲಿ ಎಷ್ಟೊಂದು ಶಾಸ್ತ್ರಗಳಿದಾವೆ, ಎಷ್ಟೊಂದು ಪುಸ್ತಕಗಳಿದಾವೆ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಯಹ ಸಬ್ ಖತಮ್ ಹೋ ಜಾಯೇಗ. ಇಷ್ಟು ಶಾಸ್ತ್ರಗಳು, ಇಷ್ಟೊಂದು ಪುಸ್ತಕಗಳು ಸಮಾಪ್ತಿ ಆಗ್ಬೇಕಾಗಿದೆ. ಬಾಪ್ ತುಮ್ಕೋ ಯಹ ಜೋ सौगात देते हैं वह कभी जलने वाला नहीं है. ಬಾಬಾರವರು ತಮ್ಮ ಮಕ್ಕಳಿಗಾಗಿ ಏನು ಉಡುಗೊರೆ ಕೊಡ್ತಿದ್ದಾರೆ, ಗುಣಗಳಾಗಿರ್ಬೋದು, ಶಕ್ತಿಗಳಾಗಿರ್ಬೋದು, ಜ್ಞಾನ ಆಗಿರ್ಬೋದು, ಅದು ಯಾವುದು ಎಂದೂ ನಾಶ ಆಗೋದಿಲ್ಲ. ಈ ಶಾಸ್ತ್ರದ ಜ್ಞಾನ, ಶಾಸ್ತ್ರದ ಪುಸ್ತಕಗಳು ಎಲ್ಲ ನಾಶ ಆಗುತ್ತೆ. ಯಾಕೆಂದ್ರೆ ಮೊದಲು ಭಾರತದಲ್ಲಿ ಬನಾರಸ್ನಲ್ಲಿ ಒಂದಿಷ್ಟು ದೊಡ್ಡ ಗ್ರಂಥಾಲಯ ಇತ್ತು. ಆ ಗ್ರಂಥಾಲಯದ ಪುಸ್ತಕಗಳೆಲ್ಲವೂ ಸುಟ್ಟು ಹೋಗ್ತದಂತೆ. ಅದು ಸುಡ್ಲಿಕ್ಕೆ ಸುಮಾರು 6 ತಿಂಗಳವರೆಗೂ ಆ ಗ್ರಂಥಾಲಯ ಉರಿತಾನೆ ಇತ್ತು. ಅಷ್ಟು ಪುಸ್ತಕಗಳಲ್ಲಿತ್ತು, ಅಷ್ಟು ಶಾಸ್ತ್ರಗಳಿತ್ತು. ಅದು ಉರಿತಾನೆ 6 ತಿಂಗಳವರೆಗೂ ಸಮಯ ತೆಗೆದುಕೊಂಡು ಎಲ್ಲ ಸುಟ್ಟು ಹೋಗ್ಲಿಕ್ಕೆ. ಹಾಗಾಗಿ ಬಾಬಾ ಹೇಳ್ತಿದ್ದಾರೆ, ಅಷ್ಟು ಶಾಸ್ತ್ರಗಳ ಬಲೆ ಸುಟ್ಟು ಹೋಗ್ಬೋದು, ಆದ್ರೆ ನಿಮ್ಮ ಹತ್ರ ಇರುವ ಜ್ಞಾನ ಅಂತೂ ಸುಡೋದಿಲ್ಲ, ಸುಡುವಂತ ಜ್ಞಾನ ಇದೆ ಅಲ್ಲ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಯಹ ಹಿ ಧಾರಣ ಕರ್ನೆ, ಈ ಜ್ಞಾನ ಏನಿದೆ ಇದು ಧಾರಣೆ ಮಾಡ್ಕೊಂಡು ಪುಸ್ತಕದ ರೂಪದಲ್ಲಿ ಸಂಗ್ರಹ ಮಾಡಿ ಮಾಡಿ ಇಡುವಂಥದ್ದಲ್ಲ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಜೋ ಕಾಮ್ ಕಿ चीज नहीं हो, काम की चीज नहीं होती उसको जलाया जाता है. ಯಾವ ವಸ್ತು ಕೆಲ್ಸಕ್ಕೆ ಬರೋದಿಲ್ವೋ ಅದನ್ನ ಸುಡ್ಲಾಗುತ್ತೆ. ಕೆಲ್ಸಕ್ಕೆ ಬರ್ಲಾರ್ದು ಎಲ್ಲ ತೆಗೆದು ಹೊರಗೆ ಹಾಕಿ ಅದನ್ನ ಬೆಂಕಿ ಹಚ್ಚಿ ಸುಡ್ತಾರೆ, ಇದೇನು ಉಪಯೋಗ ಇಲ್ಲ ಅಂತೇಳಿ.
ज्ञान कोई ಶಾಸ್ತ್ರ नहीं जो चलाया जाए. ಬಾಬಾ ಹೇಳ್ತಾರೆ ಜ್ಞಾನ ಅಂತೂ ಶಾಸ್ತ್ರದ ಮಾತಲ್ಲ, ನನ್ನ ಸುಡುವುದಕ್ಕೆ ಇದು ಧಾರಣೆ ಮಾಡ್ಕೊಳ್ಳುವಂಥದ್ದಾಗಿದೆ. तुमको नॉलेज मिलती है जिससे तुम 21 जन्म का पद पाते हो. ಬಾಬಾ ಹೇಳ್ತಾರೆ ನಿಮ್ಗೆ ಇಂತಹ ಜ್ಞಾನ ಸಿಗುತ್ತೆ, ಆ ಜ್ಞಾನದಿಂದ ತಮಗೆ 21 ಜನ್ಮಗಳಿಗಾಗಿ ಪದವಿ ಸಿಗುತ್ತೆ. ऐसे नहीं कि इनके शास्त्र है जो जल जाएंगे, नहीं, यह ज्ञान आप ही प्रायलोक हो जाता है. ಬಾಬಾ ಹೇಳ್ತಾರೆ ನಿಮ್ಮಲ್ಲಿರುವಂತಹ ಜ್ಞಾನ ಇದು ಶಾಸ್ತ್ರದ ಜ್ಞಾನ ಸುಟ್ಟೋಗುತ್ತೇನೋ ಇಲ್ಲ. ಬಾಬಾ ಹೇಳ್ತಾರೆ ಇದಂತೂ ಜ್ಞಾನ ಆಗಿದೆ, ಇದು ತಾನಾಗೆ ಪ್ರಾಯಲೋಪ ಆಗುತ್ತೆ. ತಾನಾಗೆ ಪುನರ್ಜನ್ಮ ತೆಗೆದುಕೊಳ್ತಿದ್ದಂಗೆ, ಆತ್ಮ ಶರೀರ ಬದಲಾಯಿಸ್ತಿದ್ದಂಗೆ ಪ್ರಾಯಲೋಪ ಆಗೋಗುತ್ತೆ. कोई पढ़ने की ಕಿತಾಬ್ ಆದಿ ನಹಿ, ಇಲ್ಲಂತೂ ಓದುವುದಕ್ಕಾಗಿ ಯಾವುದೇ ಪುಸ್ತಕಗಳು ಅದು ಏನೂ ಇಲ್ಲ. ज्ञान विज्ञान भवन नाम भी है, परंतु उनको पता ही नहीं कि यह नाम क्यों पड़ा है, इसको अर्थ क्या है. ಬಲೆ ಹೆಸರಿಡ್ತಾರಂತೆ ಜ್ಞಾನ ವಿಜ್ಞಾನ ಭವನ, ಆದ್ರೆ ಈ ಹೆಸರು ಯಾಕೆ ಇಟ್ಟಿದ್ದೀರಿ, ಇದ್ರ ಅರ್ಥ ಏನು ಅಂತೇಳಿ ಅವ್ರಿಗೂ ಯಾರಿಗೂ ಗೊತ್ತಿಲ್ಲ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ज्ञान विज्ञान की महिमा कितनी भारी है. ಜ್ಞಾನ ವಿಜ್ಞಾನದ ಮಹಿಮೆ ಬಹಳ ಇದೆ, ಅದರ ಒಳ ಅರ್ಥ ಬಹಳ ಇದೆ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ज्ञान अर्थात सृष्टि चक्र की नॉलेज जो भी तुम धारण करते हो. ಜ್ಞಾನ ಅಂದ್ರೆ ಬಾಬಾ ಹೇಳ್ತಾರೆ ಇಡೀ ಸೃಷ್ಟಿ ಚಕ್ರದ ಜ್ಞಾನ, ಇದನ್ನ ತಾವೀಗ ಧಾರಣೆ ಮಾಡ್ಕೊಳ್ತಾ ಇದ್ದೀವಿ. ವಿಜ್ಞಾನಮಾನ ಶಾಂತಿ. ಬಾಬಾ ಹೇಳ್ತಾರೆ ವಿಜ್ಞಾನ ಅಂದ್ರೆ ಶಾಂತಿದ ಆತ್ಮ ತಂದೆಯನ್ನು ನೆನಪು ಮಾಡ್ತಾ ಪರಂಧಾಮದಲ್ಲಿರುವಂತ ಸ್ಥಿತಿ ವಿಜ್ಞಾನ. ಜ್ಞಾನ ಸೆ ತುಮ್ ಪರೇ ಜಾತೆ ಹೋ. ಬಾಬಾ ಹೇಳ್ತಾರೆ ಜ್ಞಾನದಿಂದ ತಾವು ದೂರ ಹೋಗ್ತೀರಿ ಈ ಜಗತ್ತಿನಿಂದ. ज्ञान में पढ़ाई के आधार से ही फिर तुम राज्य करते हो. ಜ್ಞಾನದಿಂದಲೇ ತಾವು ವಿದ್ಯೆಯನ್ನ ಓದಿ ಪದವಿಯನ್ನ ಪಡ್ಕೊಳ್ತಾ ಇದ್ದೀರಿ. ಜ್ಞಾನದಿಂದ ಸೃಷ್ಟಿ ಚಕ್ರದ ಜ್ಞಾನ ತಿಳ್ಕೊಳ್ತೀರಿ, ಈ ಜ್ಞಾನದಿಂದ ಪದವಿಯನ್ನು ಕೂಡ ಪಡ್ಕೊಳ್ತೀರಿ. ತುಮ್ ಮಾನ್ತೆ ಹೋ ಹಮ್ ಆತ್ಮೋ ಕೋ ಬಾಪ್ ಆಕರ್ ಪಡಾತೆ ಹೇ. ಈ ಜ್ಞಾನವನ್ನ ನಾವು ತಂದೆಗೆ ಬಂದು ಆತ್ಮಗಳಿಗೆ ಓದಿಸ್ತಾ ಇದ್ದಾರೆ. ನಹಿತೋ ಭಗವಾನ್ ವಾಚ್ ಗುಮ್ ಹೋ ಜಾಯ್. ಇಲ್ಲಾಂದ್ರೆ ಭಗವಾನ್ ವಾಚ್ ಅನ್ನುವಂತ ಪದನೇ ಮರೆಯಾಗ್ಬಿಡ್ತಾ ಇತ್ತು. ಭಗವಂತನೇ ಬಂದು ಓದಿಸ್ತಾರೆ, ಭಗವಂತನ ಜ್ಞಾನ, ಭಗವಂತನ ಮಾತು ಇದು ಬಹಳ ಪ್ರಸಿದ್ಧಿಯಾಗಿದೆ. ಭಗವಂತನೇ ಬಂದು ಓದಿಸ್ತಾರೆ ಅನ್ನೋದೇ ಭಗವಾನ್ ವಾಚ್ ಆಗಿದೆ. ಭಗವಾನ್ कोई ಶಾಸ್ತ್ರ ತೊಡಗಿ ಪಡ್ಕರ್ ಆತೆ ಹೇ. ಬಾಬಾ ಹೇಳ್ತಿದ್ದಾರೆ ಭಗವಾನ್ ವಾಚ್ ಅಂದ್ರೆ ಅರ್ಥ ಭಗವಂತ ಏನಾದ್ರೂ ಶಾಸ್ತ್ರವನ್ನ ಓದಿ ಬಂದು ಹೇಳ್ತಾರೇನು ಇಲ್ಲ. ಭಗವಾನ್ ಮೇ ತೋ ಜ್ಞಾನ ವಿಜ್ಞಾನ ದೋನೇ ಹೇ. ಬಾಬಾ ಹೇಳ್ತಾರೆ ಭಗವಂತನ ಹತ್ರ ಅಂತೂ ಜ್ಞಾನನೂ ಇದೆ, ವಿಜ್ಞಾನನೂ ಇದೆ, ಸುಖನೂ ಇದೆ, ಶಾಂತಿನೂ ಇದೆ. जो जैसे होता है वही बनाते हैं. ಯಾರು ಹೇಗಿದ್ದಾರೋ ಅದರಂತೆ ತಯಾರು ಮಾಡ್ತಾರೆ. ಭಗವಂತನಲ್ಲಿ ಜ್ಞಾನ ವಿಜ್ಞಾನದ ಜ್ಞಾನ ಇದೆ, ಅದನ್ನೇ ನಿಮಗೆ ಕೊಟ್ಟು ತಮ್ಮ ಸಮಾನ ಮಾಡ್ಕೊಳ್ತಾ ಇದ್ದಾರೆ. ಯಹ ಹಿ ಬಹುತ್ ಸೂಕ್ಷ್ಮ ಬಾತೆ. ಬಾಬಾ ಹೇಳ್ತಾರೆ ಇದು ಬಹಳ ಸೂಕ್ಷ್ಮ ಮಾತು. ಜ್ಞಾನ ವಿಜ್ಞಾನ ಅದರ ಅರ್ಥನೂ ಸೂಕ್ಷ್ಮ ಇದೆ. ಅದೇ ಜ್ಞಾನವನ್ನ ತಾವು ಮಕ್ಕಳಿಗೆ ಕೊಟ್ಟು ಬಾಬಾ ತಮ್ಮ ಸಮಾನ ಮಾಡ್ಕೊಳ್ತಾರೆ. ज्ञान से विज्ञान बहुत सूक्ष्म है. ಬಾಬಾ ಹೇಳ್ತಾರೆ ಜ್ಞಾನ ವಿಜ್ಞಾನದಲ್ಲಿ ಈ ಎರಡರಲ್ಲೂ ಕೂಡ ಅದರಲ್ಲಿ ವಿಜ್ಞಾನ ಅನ್ನುವಂಥದ್ದು ಬಹಳ ಸೂಕ್ಷ್ಮ ಇದೆ. ಜ್ಞಾನ ಸ್ಥೂಲ ಇದೆ, ಜ್ಞಾನ ಕೇಳ್ತಿದ್ರಿ. ವಿಜ್ಞಾನ ಅನ್ನುವಂಥದ್ದು ಬಹಳ ಸೂಕ್ಷ್ಮ ಆಗಿರುವಂಥದ್ದು, ತಂದೆಯನ್ನು ನೆನಪು ಮಾಡುವಂಥದ್ದು. ಜ್ಞಾನ से भी परे जाना. ज्ञान स्थूल है, हम पढ़ते हैं, आवाज होता है ना. ಹೀಗೆ ಬಾಬಾ ಹೇಳ್ತಿದ್ರೆ ಜ್ಞಾನ ಕೇಳ್ತಾ ಇದೆ, ದೂರ ಹೋಗುವಂಥದ್ದು. ಜ್ಞಾನ ಸ್ಥೂಲ ಆಗಿದೆ. ಬಾಬಾ ಹೇಳ್ತಾರೆ ಜ್ಞಾನ ಅಂದ್ರೆ ಸ್ಥೂಲ, ಅದನ್ನು ಓದ್ತಾ ಇದ್ರೆ ಇದರಲ್ಲಿ ಶಬ್ದ ಬರುತ್ತೆ. ಸಾಕಾರ ಜಗತ್ತಲ್ಲಿ ಜ್ಞಾನ ಕೇಳಲಿಕ್ಕೆ ಶಬ್ದ ಇದೆ, ಆವಾಜ್ ಇದೆ, ಶರೀರ ಬೇಕು, ಕೇಳಿಸ್ಕೊಳ್ಳಿಕ್ಕೆ ಕಿವಿ ಬೇಕು. ಹಾಗಾಗಿ ಇದು ಸ್ಥೂಲ ಆಗಿದೆ, ಇದು ಸೂಕ್ಷ್ಮ ಅಲ್ಲ. विज्ञान सूक्ष्म है, इसमें आवाज से परे शांति में जाना होता है. आदरे विज्ञान ಬಹಳ ಸೂಕ್ಷ್ಮ, ಇದು ಇದರಲ್ಲಿ ಯಾವುದೇ ರೀತಿಯ ಸ್ಥೂಲ ಇಲ್ಲ.
ಇಲ್ಲಿ ದೂರ ಹೋಗ್ಬೇಕಾಗತ್ತೆ, ಇಲ್ಲಿ ಶಬ್ದದ ಜಗತ್ತಿನಿಂದ ದೂರ ಹೋಗ್ರಿ. ಶಾಂತಿ ಧಾಮದಲ್ಲಿ ಇಲ್ಲಿ ಚುಪ್ಪಿರ್ಬೇಕಾಗತ್ತೆ, ಶಬ್ದ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಜಿಸ್ ಶಾಂತಿ ಕೆ ಲಿಯೇ ಹಿ ಭಟಕತೆ ಹೈ, ಬಾಬಾ ಹೇಳ್ತಾರೆ. ಎಂತ ಶಾಂತಿಗಾಗಿ ಎಂತ ಶಾಂತಿ ಬೇಕಂತಾನೆ ಹುಡುಕಿದ್ರಿ, ಅಂತ ಶಾಂತಿಯೇ ಈ ವಿಜ್ಞಾನ ಆಗಿದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸನ್ಯಾಸೋಕೆ ಪಾಸ್ ಜಾತೆ ಹೈ, ಆ ಶಾಂತಿಗಾಗಿ ಹುಡುಕ್ತಾ ಹುಡುಕ್ತಾ ಸನ್ಯಾಸಿಗಳ ಬಳಿ ಹೋಗ್ತಾ ಇದ್ರಿ, ಕಾಡಲ್ಲಿ ಹೋಗ್ತಾ ಇದ್ರಿ, ಗುಹೆಗಳಲ್ಲಿ ಹೋಗ್ತಾ ಇದ್ರಿ, ಅಂತ ಶಾಂತಿ ಬೇಕು ಅಂತ ಹೇಳಿ. ಈಗ ಅಂತ ಶಾಂತಿಯನ್ನೇ, ವಿಜ್ಞಾನವನ್ನೇ ಬಾಬಾ ತಮ್ಮ ಮಕ್ಕಳಿಗಾಗಿ ತೋರಿಸ್ಕೊಡ್ತಿದ್ದಾರೆ. ಪರಂತು ಜೋ ಚೀಜ್ बाप के पास है वहाँ दूसरे कोई से मिल नहीं सकते. ಬಾಬಾ ಹೇಳ್ತಿದ್ದಾರೆ, ಯಾವ ವಸ್ತುಗಳು ತಂದೆಯ ಬಳಿ ಇದ್ದಾವೋ ಅದೆಲ್ಲ ವಸ್ತುಗಳು ಬೇರೆಯವರಿಂದ ಸಿಗೋದಿಲ್ಲ. ತಂದೆಯಲ್ಲಿರುವಂತ ವಸ್ತುಗಳು ಬೇರೆ ಯಾವ ವ್ಯಕ್ತಿಗಳಿಂದ ಸಿಗೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಹಠೆಯೋ ಕರ್ತೆ ಹೈ, खड्डे में बैठ जाते परंतु इसमें कोई शांति मिल ना सके. ಬಾಬಾ ಹೇಳ್ತಿದ್ದಾರೆ, ಹಠಯೋಗಿಗಳು ಹೀಗೆ ಗುಹೆಗಳಲ್ಲಿ ಕಾಡಲ್ಲಿ ಕೂತ್ಕೊಂಡು ತಪಸ್ ಮಾಡ್ತಾ ಇದ್ರು, ಶಾಂತಿ ಬೇಕು ಅಂತ ಹೇಳಿ. ಆದ್ರೂ ಅವ್ರಿಗೆ ಶಾಂತಿ ಸಿಗ್ಲೇ ಇಲ್ಲ. ಇವತ್ತು ತಕ್ಲೀಫ್ ಕಿ ಕೊಯಿ ಬಾತಿ ನಹಿ, ಆದ್ರೆ ಇಲ್ಲಂತೂ ಶಾಂತಿಗಾಗಿ ಎಷ್ಟೊಂದು ಕಷ್ಟ ಪಡ್ಬೇಕಾಗಿಲ್ಲ. ಅಲ್ಲಿಯ ಸನ್ಯಾಸಿಗಳು ಎಷ್ಟು ಕಷ್ಟಪಟ್ರು, ಗುಹೆಗಳಲ್ಲಿ ಹೋದ್ರು, ಕಾಡಲ್ಲಿ ಹೋಗುದು, ಒಂಟಿ ಕಾಲಲ್ಲಿ ನಿಂತ್ಕೊಂಡು ತಪಸ್ ಮಾಡಿದ್ರು, ಶಾಂತಿ ಬೇಕು ಶಾಂತಿ ಬೇಕು. ಅಲ್ಲಿಯ ರೀತಿಯಲ್ಲಂತೂ ಇಲ್ಲಿ ತಾವು ಕಷ್ಟ ಪಡೋದು ಬೇಕಾಗಿಲ್ಲ. ಪಡಾಯಿ ಬಿ ಬಹುತ್ ಸಹಜ, ಇಲ್ಲಿ ಶಾಂತಿ ಪಡ್ಕೊಳ್ಳೋದು ಸಹಜ, ಮತ್ತೆ ಈ ಜ್ಞಾನ ಪಡ್ಕೊಳ್ಳೋದು ಕೂಡ ಬಹಳ ಸಹಜ ಆಗಿದೆ. 7 रोज को कोई उठाया जाता है, 7 रोज का कोर्स कराया फिर बल कहा भी बाहर चला जाए. ಬಾಬಾ ಹೇಳ್ತಾರೆ, ಈ ಜ್ಞಾನ ಇಷ್ಟು ಸಹಜ, 7 ದಿನ ಕೋರ್ಸ್ ತೆಗೆದುಕೊಂಡ್ರೆ ಸಾಕು. 7 ದಿನ ಕೋರ್ಸ್ ತೆಗೆದುಕೊಂಡು ತಾವು ಬಲೆ ಎಲ್ಲಾದ್ರೂ ಹೋಗಿ, ಬೇರೆ ಊರುಗಳಿಗೆ ಹೋಗಿ, ಬೇರೆ ದೇಶಗಳಿಗೆ ಹೋಗಿ, ಎಲ್ಲಾದ್ರೂ ಹೋಗ್ರಿ ಅಂತೇಳಿ ಬಾಬಾ ಹೇಳ್ತಿದ್ರೆ, ಇಷ್ಟು ಸಹಜ ಜ್ಞಾನ. ऐसे और कोई जिस्मानी कॉलेज में कर ना सके. ಆದ್ರೆ ಈ ರೀತಿ 7 ದಿನ ಕೋರ್ಸ್ ತೆಗೆದುಕೊಂಡು ಎಲ್ಲಾದ್ರೂ ಹೋಗ್ರಿ ಅಂತೇಳಿ ಆ ಕಾಲೇಜ್ನಲ್ಲಿ ಹೇಳ್ತಾರೇನು? ಇಡೀ ವರ್ಷ ಪೂರ್ತಿ ಕಾಲೇಜಲ್ಲಿ ಬರಲೇಬೇಕು, ಓದಲೇಬೇಕು ಅಂತೇಳಿ ನಿಯಮ ಇಟ್ಟಿರ್ತಾರೆ. ಆದ್ರೆ ಇಲ್ಲಿಯ ಜ್ಞಾನ ಎಷ್ಟು, 7 ದಿನ ಕೋರ್ಸ್ ತೆಗೆದುಕೊಂಡು ತಾವು ಎಲ್ಲಾದ್ರೂ ಹೋಗಿ ಓದ್ಬೋದು. ತುಮಾರೆ ಲಿಯೇ ಕೋರ್ಸ್ ಹಿ 7 रोज का है. ತಾವು ಮಕ್ಕಳಿಗಾಗಿ ಈ ಜ್ಞಾನದ ಕೋರ್ಸ್ 7 ದಿನ, 7 ದಿನದಲ್ಲಿ ಎಲ್ಲಾ ಕೋರ್ಸ್ ಮುಗಿದೋಗುತ್ತೆ. ಎಷ್ಟು ಈಸಿ ಇದೆ ಈ ಜ್ಞಾನ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸಬ್ ಸಮझाया जाता है. ಈ ಜ್ಞಾನವನ್ನು ಕೂಡ ಎಲ್ಲರೂ ಅರ್ಥ ಮಾಡ್ಕೊಳ್ಬಹುದು, ಎಲ್ಲರೂ ತಿಳ್ಕೊಳ್ಬಹುದು, ಮಕ್ಕಳು ತಿಳ್ಕೊಳ್ಬಹುದು, ವೃದ್ಧರು ತಿಳ್ಕೊಳ್ಬಹುದು, ಅಜ್ಞಾನಿ ಲೌಕಿಕ ವಿದ್ಯೆಯನ್ನು ಓದದೇ ಇರೋರು ಕೂಡ ತಿಳ್ಕೊಳ್ಬಹುದು. ಪರಂತು 7 रोज कोई दे ना सके, ಬುದ್ಧಿ ಯೋಗ ಕಹನ ಕಹ ಚಲಾ ಜಾತಾ ಹೈ. ಆದ್ರೆ ಕೆಲವರು ಈ 7 ದಿನ ಕೂಡ ತಿಳ್ಕೊಳ್ಳೋದಿಲ್ಲ, 7 ದಿನ ಬರೋಕ್ಕೂ ಸಮಯ ಕೊಡೋದಿಲ್ಲ, ಬುದ್ಧಿ ಅಲ್ಲಿ ಇಲ್ಲಿ ಅಲ್ದಾಡಿಸ್ತಿರ್ತಾರೆ. 7 ದಿನ ಸರಿಯಾಗಿ ಬರೋದೇ ಇಲ್ಲ, ಟೈಮ್ ಟು ಟೈಮ್ ಬರೋದೇ ಇಲ್ಲ ಒಂದಿನ ಮಿಸ್ ಮಾಡ್ಕೊತಾರೆ 7 ದಿನದಲ್ಲಿ ಕೂಡ. ತುಮ್ತು ಬಟ್ಟಿ ಮೇ ಪಡೆ ಕೊಯ್ ಕಿ ಶಕಲ್ ನಹಿ ದೇಖ್ತೆ ಥೆ. ಬಾಬಾ ಹೇಳ್ತಾರೆ, ಯಜ್ಞದ ಆರಂಭದಲ್ಲಿ ತಾವು ಬಟ್ಟೆಯಲ್ಲಿ ಕೂತ್ಕೊಂಡಿದ್ರಿ, ಯಾರ ಪ್ರಭಾವನೂ ನಿಮ್ಮ ಮೇಲೆ ಬೀಳ್ತಾ ಇರಲಿಲ್ಲ. ಕೊಯ್ಸೆ ಬಾತ್ ನಹಿ ಕರ್ತೆ ಥೆ, ಅವಾಗ ಯಾರ ಜೊತೆಗೂ ಕೂಡ ಮಾತಾಡ್ತಾ ಇಲ್ಲ. ಬಟ್ಟೆ ಅಂದ್ರೆ ಹಾಗೆ, 7 ದಿನ ಕೋರ್ಸ್ ಅಂದ್ರೆ ಹೀಗಿರ್ಬೇಕು ಅಂತ ಬಾಬಾ ಹೇಳ್ತಾರೆ. ಯಾರ ಸಂಪರ್ಕ ಇಲ್ಲ, ಯಾರ ಜೊತೆಗೆ ಮಾತುಕತೆ ಇಲ್ಲ, 7 ದಿನ ಇಲ್ಲೇ ಇಟ್ಕೊಂಡು 7 ದಿನ ಕೋರ್ಸ್ ತೆಗೆದುಕೊಂಡು ಹೋದಾಗ ಸಂಪನ್ನ ಆಗ್ತಾರೆ, ಅಂದ್ರೆ ಜ್ಞಾನದಲ್ಲಿ ಪೂರ್ಣತೆ ಬರುತ್ತೆ. ಬಹರ್ ಬಿ ನಹಿ ನಿಕಲ್ತೆ ಥೆ, ಬಟ್ಟೆಯಲ್ಲಿದ್ದಾಗ ಹೊರಗಡೆ ಕೂಡ ಹೋಗ್ತಾ ಇರ್ಲಿಲ್ಲ. ತಪಸ್ಸಾ ಕೆ ಲಿಯೇ ಸಾಗರ್ ಕೆ ಕಂಠೆ ಪರ್ ಜಾಕರ್ बैठते थे याद में. ಬಾಬಾ ಹೇಳ್ತಾರೆ, ತಪಸ್ಸು ಮಾಡ್ಲಿಕ್ಕೆ ಸಾಗರದ ದಡದಲ್ಲಿ ಹೋಗಿ ಕೂತ್ಕೊಳ್ತಾ ಇದ್ರಿ, ನೆನಪು ಮಾಡ್ಲಿಕ್ಕೆ ಅಂತೇಳಿ ಬಾಬಾ ಹೇಳ್ತಿದ್ರೆ. ಬೆಟ್ಟದ ಮೇಲೆ ಕೂಡ ಬಾಬಾ ಕರ್ಕೊಂಡೋಗಿ ನೆನಪಲ್ಲಿ ಕೂಡಿಸ್ತಾ ಇದ್ರು. ಉಸ್ ಸಮಯ ಯಹ ಚಕ್ರ ನಹಿ ಸಮझाते थे. ಬಾಬಾ ಹೇಳ್ತಾರೆ, ಆ ಸಮಯದಲ್ಲಿ ಈ ಸೃಷ್ಟಿ ಚಕ್ರದ ಜ್ಞಾನವನ್ನ ಹೇಳ್ತಾ ಇರಲಿಲ್ಲ. ಯಹ ಪಢಾಯಿ ನಹಿ ಸಮझाते थे. ಈ ವಿದ್ಯೆಯನ್ನು ಕೂಡ ಓದಿಸ್ತಾ ಇದ್ರು. ಪಹಲೆ ತೋ ಬಾಪ್ ಸೆ ಯೋಗ ಚಾಹಿಯೆ
ಮೊಟ್ಟ ಮೊದಲು ತಂದೆ ಜೊತೆಗೆ ಯೋಗ ಇರ್ಬೇಕು. ಹೆಚ್ಚು ಯೋಗಕ್ಕೆ ಮಾನ್ಯತೆಯನ್ನ ಕೊಡ್ತಾ ಇದ್ರು, ಬಾಬಾನ ಹೆಚ್ಚು ನೆನಪು ಮಾಡಿಸ್ತಾ ಇದ್ರು. ಇಷ್ಟೆಲ್ಲ ವಿಸ್ತಾರವಾದ ಜ್ಞಾನ ಇರ್ಲಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಕ ಪರಿಚಯ ಚಾಯಿ. ಬಾಬಾನವರ ಮೊದಲು ಬಾಬಾರ ಬಗ್ಗೆ ಪರಿಚಯ ಬೇಕು, ಬಾಬಾನ ಬಗ್ಗೆ ನಿಶ್ಚಯ ಬೇಕಾಗಿತ್ತು. ಹಾಗಾಗಿ ಹೆಚ್ಚು ಯೋಗದಲ್ಲಿನೇ ಕೊಡಿಸ್ತಾ ಇದೆ. ಫಿರ್ ಪೀಚೆ ಟೀಚರ್ ಚಾಯಿ, ನಂತರದಲ್ಲಿ ಶಿಕ್ಷಕರು ಬೇಕು. ಹೀಗೆ ಬಾಬಾ ಹೇಳ್ತಾರೆ, ಹೀಗೆ ಬಾಲ್ಯದಲ್ಲಿ ಮೊದಲು ತಂದೆ ಬೇಕಾಗ್ತಾರೆ, ಹಾಗೇನೆ ಯಜ್ಞದ ಆರಂಭದಲ್ಲಿ ಹೆಚ್ಚು ತಂದೆಯ ಪರಿಚಯ, ಹೆಚ್ಚು ತಂದೆಯ ನೆನಪು ಮಾಡೋದು ಸಿಕ್ತು. ಆವಾಗ ಈಗ ನಂತರದಲ್ಲಿ ಟೀಚರ್ನ ಅವಶ್ಯಕತೆ, ಸ್ವಲ್ಪ ಜ್ಞಾನ ತಂದೆಯ ತಿಳ್ಕೊಂಡ ನಂತರ ಸ್ವಲ್ಪ ವೃತ್ತಿ ಆಗ್ತಾರೆ, ವಿಶಾಲ ಭಾವನೆ ಬೆಳೀತಾ ಹೋದಂತೆ ಈಗ ಜ್ಞಾನ ವಿಸ್ತಾರ ಆಗ್ತಾ ಹೋಯ್ತು. पहले तो बाप के साथ योग कैसे लगाए यह भी सीखना पड़े क्योंकि यह बाप है ಅಶರೀರಿ. ಬಾಬಾ ಹೇಳಿದ್ರೆ ಮೊದಲಂತೂ ತಂದೆ ಜೊತೆಗೆ ಯೋಗ ಹೇಗೆ ಜೋಡಿಸ್ಬೇಕು ಇದನ್ನು ಕಲ್ಸ್ಕೊಡ್ಬೇಕು. ಯಾಕೆಂದ್ರೆ ಶಿವ ಬಾಬಾ ಅಶರೀರಿ ಆಗಿದ್ದಾರೆ. ದೇಹದಾರಿ ಅಂದ್ರೆ ತಕ್ಷಣ ನೋಡ್ತಾರೆ, ನೆನಪು ಮಾಡ್ತಾರೆ, ಈಸಿ ಆಗುತ್ತೆ. ಆದ್ರೆ ಶಿವ ಬಾಬಾ ಅಶರೀರಿ ಆಗಿರುವ ಕಾರಣ ಮಕ್ಕಳಿಗೆ ಮೊದಲು ತಂದೆ ನೆನಪು ಮಾಡುವ ವಿಧಿಯನ್ನ ಕಲ್ಸ್ಕೊಡ್ಬೇಕಾಗುತ್ತೆ. ದುಸರೆ ತೋ ಕೊಯಿ ಮಾತೆ ಹಿ ನಹಿ. ಕೆಲವರಂತೂ ಒಪ್ಕೊಳ್ಳೋದೇ ಇಲ್ಲ, ಭಗವಂತ ಅಶರೀರಿ ಆಗಿದ್ದಾರೆ. कहते हैं गॉड फादर ओमनी प्रेजेंट है, बस सर्वव्यापी का ज्ञान चला जाता है. ಹೀಗೆ ಬಾಬಾ ಹೇಳ್ತಾರೆ ಭಗವಂತ ಗಾಡ್ ಫಾದರ್ ಅವರು ಸರ್ವವ್ಯಾಪಿ ಆಗಿದ್ದಾರೆ ಅಂತ ಹೇಳಿ ಹೇಳ್ಬಿಡ್ತಾರೆ. ಹಾಗಾಗಿ ಎಲ್ಲರಲ್ಲೂ ಸರ್ವವ್ಯಾಪಿಯ ಜ್ಞಾನ ನಡೀತಾ ಬಂತು. ಹಾಗಾಗಿ ನಿರಾಕಾರ ಯಾರಿದ್ದಾರೆ ಅವರು ಮಾತ್ರ ಭಗವಂತ. ಹಾಗಾಗಿ ಬಾಬಾ ಹೇಳ್ತಿದ್ದಾರೆ, ನೀವು ಅವರನ್ನ ಒಪ್ಕೊಳ್ಬೇಕಾಗಿದೆ, ಅವರನ್ನೇ ನೆನಪು ಮಾಡ್ಬೇಕಾಗಿದೆ. ಬಲ್ಕರು ಪರಂತು ಸರಿ ಅಭಿ ತುಮಕು ಬುದ್ಧಿ ಮೇ ವಹ ಬಾತ್ ನಹಿ ಹೇ. ಆದ್ರೆ ಇದು ನಿಮ್ಮ ಮಕ್ಕಳ ಬುದ್ಧಿಯಲ್ಲಿ ಈ ಮಾತಿಲ್ಲ. ಯಾವ ಮಾತು? ಸರ್ವವ್ಯಾಪಿಯ ಮಾತಿಲ್ಲ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ತುಮ್ತು ಸ್ಟೂಡೆಂಟ್ ಹೋ, ಯಾಕೆಂದ್ರೆ ತಾವು ವಿದ್ಯಾರ್ಥಿಗಳು, ತಂದೆಯನ್ನು ತಿಳ್ಕೊಂಡಿದ್ದೀರಿ, ಅದನ್ನ ಪಾಸ್ ಮಾಡಿ ಈಗ ಶಿಕ್ಷಕನ ರೂಪದಲ್ಲಿ ಓದ್ತಾ ಇದ್ರಿ, ಸ್ಟೂಡೆಂಟ್ ಆಗಿದ್ದೀರಿ. ಬಾಪ್ कहते हैं अपना धंधा आते भी कल करो परंतु क्लास जरूर पढ़ो. ಬಾಬಾರವ್ರು ಹೇಳ್ತಿದ್ದಾರೆ, ತಾವು ವಿದ್ಯಾರ್ಥಿಗಳು ಬಲೆ ಉದ್ಯೋಗ ವ್ಯವಹಾರವನ್ನ ಮಾಡಿ, ಮನೆಯನ್ನ ಸಂಭಾಲನೆ ಮಾಡಿ, ಆದ್ರೂ ಕ್ಲಾಸ್ ಅಂತೂ ಓದ್ಲೇಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಗೃಹಸ್ಥ ವ್ಯವಹಾರ में बल रहो, अगर कहते स्कूल में नहीं जाना है तो फिर बाप भी क्या करे. ಗೃಹಸ್ಥ ವ್ಯವಹಾರವನ್ನ ಸಂಭಾಲನೆ ಮಾಡ್ತಾ, ಉದ್ಯೋಗ ವ್ಯವಹಾರವನ್ನ ಸಂಭಾಲನೆ ಮಾಡ್ತಾ ಶಾಲೆಗೆ ಬರ್ಲಿಲ್ಲ ಅಂದ್ರೆ ಶಿಕ್ಷಕರಾದ್ರೆ ಏನ್ ಮಾಡ್ತಾರೆ ಅಂತ ಬಾಬಾ ಕೇಳ್ತಾರೆ. ಹಾಗಾಗಿ ಗೃಹಸ್ಥ ವ್ಯವಹಾರದಲ್ಲಿರ್ತ ಈ ವಿದ್ಯೆಯನ್ನ ಓದ್ತಾ ಇರಿ, ಶಾಲೆಗೆ ಬರ್ತಾ ಇರಿ, ರೆಗ್ಯುಲರ್ ಆಗ್ರಿ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಅರೆ ಭಗವಾನ್ ಪಡಾತೆ ಹೇ, ಭಗವಾನ್ ಭಗವತಿ ಬನಾನೆ. ಭಗವಂತನೇ ಓದಿಸ್ತಾ ಇದ್ದಾರೆ, ಭಗವಾನ್ ಭಗವತಿಯನ್ನಾಗಿ ಮಾಡ್ಲಿಕ್ಕೆ. भगवान वाच मैं तुमको राजों का राजा बनाता हूँ तो क्या क्यों भगवान से राजयोग नहीं सीखेंगे. ಬಾಬಾ ಕೇಳ್ತಿದ್ದಾರೆ, ಭಗವಾನ್ ವಾಚೆ ಇದೆ, ನಾನು ಈ ಮಕ್ಕಳಿಗೆ ರಾಜರುಗಳಿಗೂ ರಾಜರನ್ನಾಗಿ ಮಾಡ್ತಾ ಇದ್ದೀನಿ, ಹಾಗಾದ್ರೆ ನೀವು ಭಗವಂತನ ಮೂಲಕ ಈ ರಾಜಯೋಗವನ್ನ ಕಲಿಯೋದಿಲ್ಲೇನು ಅಂತೇಳಿ ಬಾಬಾ ಕೇಳ್ತಾರೆ. ಇಂಥ ಶ್ರೇಷ್ಠ ಪದವಿಯನ್ನ ಕೊಡುವುದಕ್ಕಾಗಿ ಓದಿಸ್ತಾರಂದ್ಮೇಲೆ ನಾವು ಯಾಕೆ ರಾಜಯೋಗವನ್ನ ಕಲಿಬಾರ್ದು ಅಂತ ಹೇಳಿ ಬುದ್ಧಿಯಲ್ಲಿ ಬರ್ಬೇಕಾಗಿದೆ. ಐಸೆ ಕೋನ್ ಟಹರೆ ಸಖೇಂಗೆ. ಇಂಥವ್ರು ಇಂಥ ಶ್ರೇಷ್ಠ ವಿದ್ಯೆಯನ್ನ ಯಾರು ಬಿಡ್ತಾರೆ. ಇಸ್ಲಿಯೇ ಹಿ ತುಮಾರ ಭಗವಾನ್ ಹುವಾ, ಅದಕ್ಕಾಗಿನೇ ನೀವು ಎಲ್ಲರೂ ಓಡ್ ಬಂದಿದ್ದೀರಿ, ಇಷ್ಟು ಶ್ರೇಷ್ಠ ಪದವಿ ಬೇಕು, ಇಷ್ಟು ಸುಖ ಬೇಕು ಅಂತೇಳಿ. ವಿಷಸೆ ಬಚಾನೆ ಕೆ ಲಿಯೇ ಬಾಗೆ. ಬಾಬಾ ಹೇಳ್ತಿದ್ರು, ವಿಷದಿಂದ ಬಚಾವಾಗುವುದಕ್ಕಾಗಿ ಇಲ್ಲಿ ಓಡ್ ಬಂದಿದೆ. ತುಮ್ ಆಕರ್ ಬಟ್ಟೆ ಮೇಲೆ ಪಡೆ. ಹೀಗೆ ಎಲ್ಲರೂ ಯಜ್ಞದ ಆರಂಭದಲ್ಲಿ ಮಾತೆಯರೆಲ್ಲರೂ ಓಡ್ ಬಂದು ವಿಷಯದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಬಟ್ಟೆಯಲ್ಲಿ ಬಂದ್ರು. जो कोई देख ना सके मिल ना सके कोई को देखते ही नहीं थे. ಆಗ ಯಾರನ್ನ ನೋಡೋದಿಲ್ಲ, ಯಾರನ್ನ ಜೊತೆ ಮಾತಾಡೋದಿಲ್ಲ, ಹೀಗೆ ಯಾರನ್ನ ನೋಡ್ಬಾರ್ದು ಅಂತೇಳಿ ಬಟ್ಟೆಯಲ್ಲಿ ಬಂದ್ರಿ, ಬಚಾವಾದ್ರಿ, ನೀವು ತಪ್ಪಿಸ್ಕೊಂಡು ಬಂದ್ರಿ ಅಂತೇಳಿ ಬಾಬಾ ಹೇಳ್ತಿದ್ರು. तो फिर दिल किसी से लगाई. ಯಾರನ್ನ ನೋಡೋದಿಲ್ಲ, ಯಾರ ಜೊತೆ ಮಾತಾಡೋದಿಲ್ಲ ಅಂದ್ರೆ ನಿಮ್ಮ ಮನಸ್ಸು ಯಾರ ಜೊತೆ ಜೋಡಿಸುತ್ತೆ.
ಒಬ್ಬ ತಂದೆ ಜೊತೆಗೇನೆ ಇರುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. यह बच्चों को निश्चय भी है कि भगवान पढ़ाते हैं. ಈಗ ಮಕ್ಕಳಿಗೆ ಇಷ್ಟು ನಿಶ್ಚಯ ಆಯ್ತು, ಯಾರ ಜೊತೆ ಸಂಪರ್ಕದಲ್ಲಿಲ್ಲ, ಅವ್ರ ಮಾತು ಕೇಳೋದಿಲ್ಲ, ಯಾರು ನಿಮ್ಮ ಬುದ್ಧಿ ಕೆಡ್ಸೋರೇ ಇಲ್ಲ ಅಂದ್ಮೇಲೆ ನಿಶ್ಚಯ ಆಯ್ತು ಭಗವಂತನೇ ನಮ್ಗೆ ಓದಿಸ್ತಾ ಇದ್ದಾರೆ. ಫಿರ್ ಬಿ ಬಹಾನಾ ಕರ್ತೆ ಹೇ, ಬಿಮಾರ್ ಹೇ, ಯಹ ಕಾಮ್ ಹೇ, ಬಾಬಾ ಹೇಳ್ತಿದ್ದಾರೆ. ಮತ್ತೆ ನೆಪಗಳನ್ನ ಹೇಳ್ತಾ ಇದ್ರು. ಹೊರಗಡೆ ಬಂದಾಗ, ಗೃಹಸ್ಥದಲ್ಲಿದ್ದಾಗ ನೆಪಗಳನ್ನ ಹೇಳ್ತಾರೆ. ನಮ್ಗೆ ಇಂಥ ಕೆಲಸ ಇದೆ, ನಮ್ಗೆ ಸ್ವಲ್ಪ ಹುಷಾರಿಲ್ಲ, ನಾನು ಕೆಲಸದಲ್ಲಿ ಬ್ಯುಸಿ ಇದ್ದೀನಿ, ಟೈಮ್ ಸಿಗ್ತಾ ಇಲ್ಲ ಅಂತೇಳಿ ನೆಪಗಳನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಬಾಪ್ ತೋ ಬಹುತ್ ಸಿಂಪಲ್ ದೇ ಸಕ್ತೆ ಹೇ, ಬಾಪ್ ತೋ ಬಹುತ್ ಶಿಫ್ಟ್ ದೇ ಸಕ್ತೆ ಹೇ. ಹೀಗೆ ಬಾಬಾರವ್ರು ನಮ್ಗೆ ಟೈಮ್ ಸಿಗ್ತಾ ಇಲ್ಲ, ನಮ್ಗೆ ಆರಾಮಿಲ್ಲ ಅಂತ ಹೇಳಿದಾಗ ಜ್ಞಾನಕ್ಕಾಗಿ ಬಾಬಾ ಶಿಫ್ಟ್ ಮಾಡಿದ್ದಾರೆ. ಬೆಳಗ್ಗೆ ಕ್ಲಾಸ್ ಬದಲಾಗಿ ಸಂಜೆ ಕ್ಲಾಸ್. ಸಂಜೆಗೂ ಬರೋಕ್ಕಾಗಲ್ಲ ಅಂದ್ರೆ ನಗರದಲ್ಲಿ ಮಧ್ಯಾಹ್ನ ಟೈಮ್ನಲ್ಲಿ ಮಾತಾಡಿ ಯಾವಾಗ ಯಾವ ಫ್ರೀ ಇರುತ್ತೋ ಆ ಸಮಯದಲ್ಲಿ ಆದ್ರೂ ಬಂದು ಕ್ಲಾಸ್ ಕೇಳಿ ಅಂತೇಳಿ ಶಿಫ್ಟ್ ಮಾಡ್ತಾರೆ. ಆಜ್ಕಲ್ ಸ್ಕೂಲ್ ಮೇ ಶಿಫ್ಟ್ ಬಹುತ್ ದೇತೆ ಹೈ. ಹೀಗೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಯಾರು ಡಲ್ ಇರ್ತಾರೆ ಅವ್ರಿಗಾಗಿ ವಿಶೇಷ ಕ್ಲಾಸ್ ಅನ್ನ ತೆಗೆದುಕೊಂಡು ಶಿಫ್ಟ್ ಅಲ್ಲಿ ಓದಿಸ್ತಾರೆ. कोई ಜಾಸ್ತಿ ಪಡಾಯಿ ತೋ ನಹಿ ಹೇ. ಅಲ್ಲಿ ಹಾಗೆ 6 ಸಬ್ಜೆಕ್ಟು 10 ಸಬ್ಜೆಕ್ಟ್ ಇರುವಂತ ಇಲ್ಲಿ ಅಂತೂ ಅಷ್ಟೊಂದು ಹೆವಿ ಸಬ್ಜೆಕ್ಟ್ ಇಲ್ಲ, ಇಲ್ಲಂತೂ ಜಾಸ್ತಿ ಸಬ್ಜೆಕ್ಟ್ಗಳಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸಿರ್ಫ್ ಅಲ್ಫ್ ಅವರು ಬೇಕು, ಬೇ समझाने के लिए ಬುದ್ಧಿ अच्छी चाहिए. ಇಲ್ಲಂತೂ ಅಲ್ಫ್ ಮತ್ತು ಬೇ ಕೇವಲ ತಂದೆ ಮತ್ತು ಆಸ್ತಿಯನ್ನು ತಿಳ್ಕೊಳ್ಳಿಕ್ಕೆ ಬುದ್ಧಿ ಸ್ವಚ್ಛ ಆಗಿದ್ರೆ ಸಾಕು, ಎರಡೇ ವಿಷಯ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅಲ್ಫ್ ಅವರು ಬೇ ಯಹ ಯಾದ್ ಕರೋ ಸಭಿಕೋ ಬತಾವು. ಹೀಗೆ ತಂದೆ ಮತ್ತು ಆಸ್ತಿಯನ್ನ ನೆನಪು ಮಾಡಿ ಎಲ್ಲರಿಗೂ ಇದೇ ವಿಷಯನ ಹೇಳಿ, ತಂದೆಯನ್ನ ಆಸ್ತಿಯನ್ನ ನೆನಪು ಮಾಡಿ ಅಂತೇಳಿ ಎಲ್ಲಾ ಆತ್ಮಗಳಿಗೂ ತಿಳಿಸ್ಕೊಡಿ. त्रिमूर्ति तो बहुत बनते हैं परंतु ऊपर में शिव बाबा दिखाते ही नहीं. ಬಾಬಾ ಹೇಳ್ತಾರೆ ತ್ರಿಮೂರ್ತಿ ಚಿತ್ರ ಅಂತೂ ಎಲ್ಲರೂ ಮಾಡ್ತಾರೆ, ಬ್ರಹ್ಮ ವಿಷ್ಣು ಮಹೇಶ್ವರ ಚಿತ್ರ ಮಾಡ್ತಾರೆ, ಆದ್ರೆ ಆ ತ್ರಿಮೂರ್ತಿಯ ರಚಯಿತ ಶಿವ ಬಾಬಾರವನ್ನಂತೂ ತೋರಿಸೋದೇ ಇಲ್ಲ ಚಿತ್ರದಲ್ಲಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಈ ಹಾಥೋಡೆ ही समझाते हैं गीता का भगवान शिव है जिस द्वारा यह नॉलेज लेकर विष्णु बनते हैं. ಇದಂತೂ ಯಾರು ತೋರಿಸೋದೇ ಇಲ್ಲ. ಗೀತೆಯ ಭಗವಂತ ಶಿವ ಆಗಿದ್ದಾರೆ, ಇವರ ಜ್ಞಾನದಿಂದಲೇ ಇವರು ವಿಷ್ಣು ಆಗ್ತಾರೆ, ಇವರು ಬ್ರಹ್ಮ ಇದ್ದವರು ವಿಷ್ಣು ಆಗ್ತಾರೆ, ಈ ಗೀತೆಯ ಜ್ಞಾನದಿಂದ ಆಗಿದ್ದಾರೆ ಅಂತೇಳಿ ಎಲ್ಲೂ ತೋರಿಸೋದಿಲ್ಲ, ಯಾರಿಗೂ ಗೊತ್ತಿಲ್ಲ ಕೂಡ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ರಾಜು ಹೈನ अभी यह बहुत जन्मों का अंत का जन्म कितना सहज सीखने है. ಬಾಬಾ ಹೇಳ್ತಿದ್ದು ರಾಜಯೋಗ. ಈ ರಾಜಯೋಗ ಈ ಅಂತಿಮ ಜನ್ಮದಲ್ಲಿ, ಕೊನೆ ಜನ್ಮದಲ್ಲಿ ನಾವೆಷ್ಟು ಚೆನ್ನಾಗಿ ಕಲಿಬಹುದು, ಎಷ್ಟು ಸಹಜ ಜ್ಞಾನ ಇದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಕಿತಾಬ್ ಆದಿತೋ ಕುಚ್ ಬಿ ಹಾತ್ವೇ ನಹಿ. ಬಾಬಾ ಹೇಳ್ತಾರೆ ಅಲ್ಲಿ ಹಂಗೆ ತಮ್ಮ ಕೈಲಂತೂ ಯಾವುದೇ ಪುಸ್ತಕ ಅದು ಇದು ಇಲ್ಲ. ಸಿರ್ಫ್ ಏಕ್ ಬ್ಯಾಚ್ ಹೋ जिसमें भी सिर्फ त्रिमूर्ति का चित्र हो. ಬಾಬಾ ಹೇಳ್ತಿದ್ರೆ ಕೇವಲ ಒಂದು ಬ್ಯಾಡ್ಜ್ ಇದ್ರೆ ಸಾಕು, ಎಲ್ಲಿ ಹೋದ್ರು ತಾವು ಜ್ಞಾನ ಹೇಳ್ಬೋದು, ಆ ಚಿತ್ರದಲ್ಲಿ ತ್ರಿಮೂರ್ತಿಯ ಚಿತ್ರ ಇದ್ರೆ ಸಾಕು. ಹೀಗೆ ತ್ರಿಮೂರ್ತಿಯ ಚಿತ್ರದ ಮೂಲಕ ತಾವು ಎಂತ ಶ್ರೇಷ್ಠ ಜ್ಞಾನವನ್ನ ಎಲ್ಲರೂ ಹೇಳ್ಬೋದು, ಪುಸ್ತಕ ಹಿಡ್ಕೊಂಡು ಹೋಗ್ಬೇಕಂತೇನು ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. जिस पर समझाना है कि पाप कैसे ब्रह्मा द्वारा पढ़ाई पढ़कर विष्णु बनाना ವಿಷ್ಣು ಸಮಾನ್ ಬನಾತೆ ಹೇ. ಹೀಗೆ ಆ ಬ್ಯಾಡ್ಜಿನ ಮೂಲಕ ಶಿವಬಾಬರವರು ಬ್ರಹ್ಮಾರವರ ಮೂಲಕ ನಮ್ಮನ್ನ ವಿಷ್ಣುವನ್ನಾಗಿ ಹೇಗ್ ಮಾಡ್ತಾರೆ, ಇಷ್ಟು ಬ್ಯಾಡ್ಜ್ ಸಾಕು ಜ್ಞಾನ ಹೇಳಲಿಕ್ಕೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಕೊಯ್ ಸಮಸ್ತೆ ಹೇ ಹಮ್ ರಾಧೆ ಜೈಸೆ ಬನೆ. ಕೆಲವರು ಕೇಳ್ತಾರಂತೆ ನಾವು ಕೂಡ ರಾಧೆ ಅಂತೆ ಆಗ್ಬೇಕು ಬಯಸ್ತಾರೆ. ಕಲಿಸ್ತೋ ಮಾತವ್ ಕೋ ಮಿಲಾ ಹೇ. ಬಾಬಾ ಹೇಳ್ತಾರೆ ರಾಧೆ ಆಗ್ಬೇಕಂದ್ರೆ ಜ್ಞಾನದ ಕಳಸ ಅಂತೂ ತಮಗೆ ಸಿಕ್ಕಿದೆ, ಹಾಗಾಗಿ ತಾವು ರಾಧೆ ಆಗ್ಬೋದು. ಗೋಯಾ ರಾಧಾ ಕೆ ಬಹುತ್ ಜನ್ಮೋं का अंत में उनको कलश मिलता है. ಬಾಬಾ ಹೇಳ್ತಾರೆ ಮೊದಲ ಜನ್ಮದಲ್ಲಿ ರಾಧೆಯ ಕೊನೆಯ ಜನ್ಮದಲ್ಲೇ ಕಳಸ ಸಿಗುತ್ತೆ, ಹಾಗಾಗಿ ತಾವು ರಾಧೆ ಆಗ್ಲಿಕ್ಕೆ ಚಾನ್ಸ್ ಇದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಯಹ ರಾಜ್ ಬಿ
यहाँ राजा राज भी बाप ही समझ सकते हैं और कोई मनुष्य मात्र जानते ही नहीं. ರಾಧೆಗೆ ಕಳಸ ಸಿಕ್ಕಿದೆ, ಅಂತಿಮ ಜನ್ಮದ ಜ್ಞಾನದ ಕಳಸ ಹೊತ್ಕೊಂಡವ್ರೆ ರಾಧೆ ಆಗ್ತಾರೆ. ಈ ರಹಸ್ಯವನ್ನ ಬಾಬಾ ಅಲ್ಲದೆ ಯಾವುದೇ ಮನುಷ್ಯರು ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ತುಮಾರೆ ಪಾಸ್ सेंटर पर कितना आते हैं? कोई तो एक रोज आते फिर 4 रोज नहीं. ತಾವು ಮಕ್ಕಳ ಹತ್ರ ಅಂತೂ ಸೆಂಟರ್ಗೆ ಎಷ್ಟೊಂದು ಜನ ಮಕ್ಕಳು ಬರ್ತಾರೆ. ಕೆಲವರಂತೂ ಒಂದು ದಿನ ವಿದ್ಯಾಭ್ಯಾಸನ ಮಾಡ್ಲಿಕ್ಕೆ ಬರ್ತಾರೆ, ಮತ್ತೆ ಒಂದು 4 ದಿನ ಬಿಟ್ಟು ಹೋಗ್ತಾರೆ. तो पूछना चाहिए इतने रोज तुम क्यों करते, क्या करते थे? 4 ದಿನ ಬಿಟ್ಟು ಹೋಗಿದ್ರಲ್ಲ, ಕ್ಲಾಸ್ ಯಾರು ಬಿಡ್ತಾರೆ ಅವ್ರಿಗೆ ವಿಚಾರ ಮಾಡಿ ಅಂತ ಬಾಬಾ ಹೇಳ್ತಾರೆ. ಈ 4 ದಿನ ಬಂದಿರ್ಲಿಲ್ವಲ್ಲ, ಎಲ್ಲಿ ಹೋಗಿದ್ರಿ, ಏನ್ ಮಾಡ್ತಾ ಇದ್ರಿ? ಬಾಪ್ಕೋ ಯಾದ್ ಕರ್ತೈತೆ. ಈ 4 ದಿನ ಬಾಬಾರವ್ರನ್ನ ನೆನಪು ಮಾಡ್ತಾ ಇದ್ರ. ಸ್ವದರ್ಶನ್ ಚಕ್ರ ತಿರ್ತೈತೆ, ಸ್ವದರ್ಶನ ಚಕ್ರವನ್ನ ತಿರುಗಿಸ್ತಾ ಇದ್ರ. जो बहुत देरी से आते हैं उनको उनसे लिख कर भी पूछना चाहिए. ಬಹಳ ತಡವಾಗಿ ಬಂದಿದ್ರೆ, ಬಹಳ ಒಂದು ವಾರಗಟ್ಟಲೆ ಎಲ್ಲಾಗಿ ಹೋಗಿದ್ರೆ, ಕೇಳ್ದೆ ಊರು ಹೋಗಿದ್ರೆ ಅವ್ರಿಗೆ ಈ ರೀತಿ ಬರ್ಸ್ಕೊಂಡು ಕೇಳಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ತಂದೆ ನೆನಪಿದ್ರ, ಸುದರ್ಶನ ಚಕ್ರ ತಿರುಗಿಸ್ತಾ ಇದ್ರ, ಪುರುಷಾರ್ಥ ಮಾಡ್ತಿದ್ರ, ಉರುಳಿ ಹೇಳ್ತಾ ಇದ್ರ ಅಂತ ಹೇಳಿ ಕೇಳಿ ಅಂತ ಬಾಬಾ ಹೇಳ್ತಿದ್ರೆ. ಕಹಿ बदली होकर जाते हैं, फिर भी कोई सेंटर का तो जरूर है, उनके मित्र मिला हुआ. ಹೀಗೆ ಬಾಬಾ ಕೆಲವರು ಬದಲಾಗಿ ಹೋಗ್ತಾರೆ, ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ, ಉದ್ಯೋಗ ಕೆಲಸ ಕಾರ್ಯ ಅಂತ ಹೇಳಿ ಹೋಗ್ತಾರೆ, ವಿದ್ಯಾಭ್ಯಾಸ ಅಂತ ಹೇಳಿ ಹೋಗ್ತಾರೆ. ಅವರು ಹೋದವ್ರಿಗೆ ಅಲ್ಲಿ ಬೇರೆ ಸೆಂಟರ್ ಏನಾದ್ರೂ ಸಿಕ್ತಾ, ಅವರ ಸಂಘದಲ್ಲಿ ಅವ್ರು ಹೋದ್ರ, ಅವರ ಕನೆಕ್ಷನ್ ಅಲ್ಲಿ ಇದಾರ ಅಂತ ಹೇಳಿ ಕೂಡ ಚೆಕ್ ಮಾಡಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಪು याद करना है और चक्र को फिरना ही है. ಹೀಗೆ ಬಾಬಾ ಹೇಳ್ತಾರೆ, ಎಲ್ಲಿ ಹೋದ್ರು ತಂದೆಯನ್ನ ನೆನಪು ಮಾಡಬೇಕು, ಚಕ್ರವನ್ನ ತಿರುಗಿಸ್ತಾ ಇರ್ಬೇಕು. ಬಾಪ್ನೆ ತೋ ಬಹುತ್ ಸಹಜ ಬಾತ್ ಬತಾಯಿ ಹೇ. ಬಾಬಾರವರಂತೂ ನಾವು ಮಕ್ಕಳಿಗಾಗಿ ಎಲ್ಲಿ ಹೋದ್ರು ಈ ಸಹಜ ವಿಧಾನವನ್ನ ಹೇಳ್ಕೊಟ್ಟಿದ್ದಾರೆ. 7 ದಿನ ಕೋರ್ಸ್ ತೆಗೆದುಕೊಳ್ಳಿ, ಬಲೆ ಎಲ್ಲಾದ್ರೂ ಹೋಗ್ರಿ, ಚಕ್ರ ತಂದೆಯನ್ನ ನೆನಪು ಮಾಡ್ತಾ ಇರ್ರಿ ಅಂತ ಹೇಳಿ. जब कोई शरीर छोड़ते हैं तो कहते हैं फलाना स्वर्ग गया, परंतु स्वर्ग क्या है जिसको पता ही नहीं. ಯಾರಾದ್ರೂ ಶರೀರ ಬಿಟ್ರೆ ಸಾಕು ಹೇಳ್ಬಿಡ್ತಾರಂತೆ ಸ್ವರ್ಗಕ್ಕೆ ಹೋದ್ರು. ಆದ್ರೆ ಬಾಬಾ ಹೇಳ್ತಾರೆ, ಸ್ವರ್ಗ ಅನ್ನೋಂಥದ್ದು ಏನಾಗಿದೆ, ಎಷ್ಟು ಶ್ರೇಷ್ಠ ಸ್ಥಾನ ಅದು ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತುಮ್ ಅಭಿ ಸಮಜ್ತೆ ಹೋ ವಹ ತೋ ರಾಜಾಯಿ ಹೇ. ಆದ್ರೆ ತಾವು ಮಕ್ಕಳಿಗೆ ಗೊತ್ತಾಗಿದೆ ಸ್ವರ್ಗ ಅಂದ್ರೆ ಏನು. ಸ್ವರ್ಗ ಅಂದ್ರೆ ನಿಮ್ಮ ರಾಜಧಾನಿ. ಬಾಬಾ ಹೇಳ್ತಾರೆ, ಅದು ರಾಜಧಾನಿ ಆಗಿದೆ. ऊंच से लेकर नीचे तक, साहूकार से लेकर गरीब तक सब खुशी होती है. ಆ ರಾಜಧಾನಿಯಲ್ಲಿ ಶ್ರೇಷ್ಠ ಇದ್ದರಿಂದ ಕನಿಷ್ಠರವರೆಗೆ, ಸಾಹುಕಾರರಿಂದ ಪ್ರಜೆಗಳವರೆಗೆ ಎಲ್ಲರೂ ಖುಷಿಯಲ್ಲೇ ಇರ್ತಾರೆ, ಎಲ್ಲರೂ ಸುಖ ಶಾಂತಿಯಲ್ಲೇ ಇರ್ತಾರೆ. यहाँ ही दुख की दुनिया, इदंतु दुखद जगत, वह ही सुख की दुनिया. बाप समझाते तो बहुत अच्छा है. ಈ ಸುಖದ ಜಗತ್ತು, ದುಃಖದ ಜಗತ್ತು ಹೇಗಿದೆ, ಇದರ ವ್ಯತ್ಯಾಸವನ್ನಂತೂ ಬಾಬಾ ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಬಲ್ಕೋಯಿ दुकानदार हो व क्या भी हो, पढ़ाई के लिए बहान देना अच्छा नहीं लगता. ಬಾಬಾ ಹೇಳ್ತಾರೆ, ಬಲೆ ಉದ್ಯೋಗ ಮಾಡೋರಾಗಿರ್ಬೋದು, ಅಂಗಡಿ ಮಾಡೋರೇ ಆಗಿರ್ಬೋದು, ಆದ್ರೆ ವಿದ್ಯಾಭ್ಯಾಸಕ್ಕಾಗಿ ಯಾವ ನೆಪಗಳನ್ನ ಹೇಳ್ಬಾರ್ದು. ನೆಪ ಹೇಳೋದು ನನ್ಗಿಷ್ಟ ಆಗಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ನನ್ ಪುರ್ಸೊತ್ತಿಲ್ಲ, ಸಮಯ ಸಿಗ್ತಾ ಇಲ್ಲ, ಈ ಕೆಲ್ಸ ಆಯ್ತು, ಆ ಕೆಲ್ಸ ಆಯ್ತು, ನೆಪ ಹೇಳ್ಬೇಡಿ. ಬಹುದು ಬಾಬಾ ಹೇಳ್ತಿದ್ದಾರೆ, ನಹಿ ಆತೆ ತೋ ಉನ್ಸೆ ಪೂಛನಾ ಹೇ. ಬಾಬಾ ಹೇಳ್ತಾರೆ, ಬರ್ಲಿಲ್ಲ ಅಂದ್ರೆ ಅವ್ರಿಗೆ ಕೇಳ್ಬೇಕಾಗಿದೆ. ತುಮ್ ಕಿತನಾ ಬಾಪ್ ಕೋ ಯಾದ್ ಕರ್ತೆ ಹೋ, ಸ್ವದರ್ಶನ ಚಕ್ರ ಫಿರ್ತೆ ಹೋ. ಕೇಳ್ಬೇಕಂತೆ, ತಾವು ತಂದೆಯನ್ನ ನೆನಪು ಮಾಡ್ತಾ ಇದ್ರ, ಸುದರ್ಶನ ಚಕ್ರವನ್ನ ತಿರುಗಿಸ್ತಾ ಇದ್ರೆ. ಕಾವೋ ಪಿವೋ घूमो फिरो उसकी कोई मान नहीं है. ಬಾಬಾ ಹೇಳ್ತಾರೆ, ಬಲೆ ತಿನ್ನಿ ಕುಡೀರಿ, ಸುತ್ತಾಡ್ರಿ, ಪಿಕ್ನಿಕ್ ಮಾಡ್ರಿ, ಟೂರ್ ಮಾಡ್ರಿ, ಅದ್ರ ಬಗ್ಗೆ ಅಂತೂ ಬಾಬಾ ಬೇಡ ಅನ್ನಲ್ಲ, ಒಪ್ಕೊಳ್ತಾರೆ. इसके लिए भी टाइम निकलो,
ಆದ್ರೆ ನೆನಪು ಮಾಡೋದಕ್ಕಾಗಿ, ಕ್ಲಾಸ್ ಕೇಳೋದಕ್ಕಾಗಿ, ಸೇವೆ ಮಾಡೋದಕ್ಕಾಗಿ ಅಂತೂ ಸಮಯ ತೆಗಿಲೇಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅವರಿಗೂ ಬಿ ಕಲ್ಯಾಣ ಕರ್ನ ಹೀಗೆ ಸಮಯವನ್ನ ತೆಗೆದು ಅನ್ಯರ ಕಲ್ಯಾಣ ಮಾಡ್ಬೇಕಾಗಿದೆ. ಹೀಗೆ ಸುತ್ತಾಡಕ್ಕೆ, ತಿರುಗಾಡಕ್ಕೆ, ಊರ್ ಹೋಗ್ಲಿಕ್ಕೆ ಟೈಮ್ ತೆಗಿತೀರಂದ್ಮೇಲೆ ಸೇವೆಗೂ ಕೂಡ ಟೈಮ್ ತೆಗಿಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. समझो कोई फिरो समझो कोई फिरो उसकी कोई मान नहीं है. ಬಾಬಾ ಹೇಳ್ತಿದ್ದಾರೆ, ಬಲೆ ಸುತ್ತಾಡಿ ತಿರುಗಾಡಿ ಅದಕ್ಕೇನು ಬೇಡ ಅನ್ನೋದಿಲ್ಲ. पढ़ाई साफ करने के, कपड़े साफ करने का काम है. बहुत लोग आते हैं, बल मुसलमान है व पारसी है, हिंदू है. बोलो तुम स्थूल कपड़े धुलाते हो, परंतु यह है तुम्हारा शरीर, यह तो पुराना ಮೈಲಿ ವಸ್ತ್ರ ಹೇ. ಬಾಬಾ ಹೇಳ್ತಿದ್ದಾರೆ, ಯಾರು ಬಟ್ಟೆಯನ್ನ ವಾಶ್ ಮಾಡ್ತಾ ಇರ್ತಾರೋ, ಬಟ್ಟೆ ತೊಳೆಯೋರು ಇರ್ತಾರೆ, ಅಗಸರ ಕೆಲಸ ಮಾಡ್ತಿದ್ದಾರೆ, ಅವರಿಗಾಗಿ ನಾನು ಹೇಳೋದಕ್ಕಾಗಿ ಯುಕ್ತಿಯನ್ನ ಹೇಳ್ಕೊಡ್ತಿದ್ದಾರೆ. ನಿಮ್ಮ ಹತ್ರ ಅಂತೂ ಬಹಳ ಜನರು ಬರ್ತಾರೆ. ಹಿಂದೂಗಳು ಬರ್ತಾರೆ, ಮುಸಲ್ಮಾನರು ಬರ್ತಾರೆ, ಪಾರಿಸಿಗಳು ಬರ್ತಾರೆ. ಎಲ್ಲಾ ಧರ್ಮದವರು ತಮ್ಮ ಹತ್ರ ಬಟ್ಟೆ ವಾಶ್ ಹಾಕ್ಲಿಕ್ಕೆ ಬರ್ತಾರೆ, ಐರನ್ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಬರ್ತಾರೆ. ಅವ್ರಿಗೆ ಹೇಳ್ಬೇಕಂತೆ, ಹೇಗೆ ನೀವು ಸ್ಥೂಲ ಬಟ್ಟೆಯನ್ನ ಸ್ವಚ್ಛ ಮಾಡ್ಕೊಳ್ತಿದ್ದೀರೋ ಹಾಗೆ ಆತ್ಮ ಶರೀರ ಒಂದು ವಸ್ತ್ರ ಆಗಿದೆ. ಈಗ ಆತ್ಮನಲ್ಲಿ ಕೊಳೆ ಬಿದ್ದಿದೆ, ಮೈಲಿಗೆ ಆಗಿದೆ. ಯಾವಾಗ ಮೈಲಿಗೆ ಆಗುತ್ತೆ ಆತ್ಮ, ಅದನ್ನ ಸ್ವಚ್ಛ ಮಾಡ್ಲಿಕ್ಕೆ ಭಗವಂತ ಬರ್ತಾರೆ. ಆತ್ಮ ಬಿ ತಮೋ ಪ್ರಧಾನ. ಈ ಸಮಯದಲ್ಲಿ ಹೇಗೆ ಬಟ್ಟೆ ಕೊಳೆ ಆದಂಗೆ ಆತ್ಮನು ಕೊಳೆಯಾಗಿದೆ, ತಮೋ ಪ್ರಧಾನ ಆಗಿದೆ. ಉನ್ಕೋ ಸತೋ ಪ್ರಧಾನ ಸ್ವಸ್ಥ ಬನನಾ ಹೇ. ಈಗ ಆತ್ಮ ಕೊಳೆ ಆಗಿರುತ್ತಲ್ಲ, ಈಗ ಸ್ವಚ್ಛ ಮಾಡ್ಬೇಕು, ಸತೋ ಪ್ರಧಾನ ಮಾಡ್ಬೇಕು, ಸ್ವಚ್ಛ ಮಾಡ್ಕೊಳ್ಬೇಕಾಗಿದೆ. ಈ ಸಾರಿ ದುನಿಯಾ ತಮೋ ಪ್ರಧಾನ ಪತಿ ಕಲಿಯುಗಿ ಬನ್ನಿ ಹೇ. ಈ ಜಗತ್ತು ಈಗ ತಮೋ ಪ್ರಧಾನ ಆಗಿದೆ, ಕಲಿಯುಗ ಆಗಿದೆ. ತಮೋ ಪ್ರಧಾನ ಸೆ ಸತೋ ಪ್ರಧಾನ ಬನ್ನೆ ಕೆ ಲಿಯೆ ಲಕ್ಷ್ಯ ಹೈನಾ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಅವ್ರಿಗೆ ಹೇಳ್ಬೇಕಂತೆ, ತಮೋ ಪ್ರಧಾನರಿಂದ ಈಗ ಸತೋ ಪ್ರಧಾನ ಆಗುವಂತ ಲಕ್ಷ್ಯ ಇಟ್ಕೊಂಡು. ಅಬ್ ಕರೋ ನಾ ಕರೋ, ಸಮಜೋ ನಾ ಸಮಜೋ ತುಮಾರಿ ಮರ್ಜಿ. ಈ ರೀತಿ ಅಗಸರಾಗಿರುವಂತವ್ರು ಬಂದಿರುವಂತವ್ರು ಈ ರೀತಿ ಹೇಳಿ, ಒಪ್ಕೊಳ್ಳಿ ಬಿಡಿ, ನಾವಂತೂ ತಿಳಿಸಿದ್ದೇವೆ, ಒಪ್ಕೊಳ್ಳೋದು ಬಿಡೋದು ನಿಮ್ಮಿಷ್ಟ. ತುಮ್ ಬಚ್ಚೋ ಹೋನಾ, ತುಮ್ ಆತ್ಮ ಹೋನಾ, ಆತ್ಮ ಜರೂರು ಪವಿತ್ರ ಹೋನಿ ಚಾಹಿಯೆ. ಆತ್ಮ ಅಂತೂ ತಾವು ಎಲ್ಲರ ಶರೀರದಲ್ಲಿ ಆತ್ಮ ಇದೆ. ಎಲ್ಲ ಧರ್ಮದವರು ಒಪ್ಕೊಳ್ತಾರೆ, ಹಿಂದೂ ಒಪ್ಕೊಳ್ತಾರೆ, ಮುಸ್ಲಿಂ ಒಪ್ಕೊಳ್ತಾರೆ, ಪಾರಸಿಗಳು ಕೂಡ ಒಪ್ಕೊಳ್ತಾರೆ. ಆತ್ಮನನ್ನ ಈಗ ಪವಿತ್ರ ಮಾಡ್ಕೊಳ್ಬೇಕು ಅನ್ನೋದನ್ನ ಯುಕ್ತಿ ತಿಳಿಸಿ. ಅಬಿತು ತುಮಾರಿ ಆತ್ಮ ಇಂಪ್ಯೂರ್ ಹೋ ಗಯಿ ಹೇ. ಈಗ ಎಲ್ಲರ ಆತ್ಮ ಅಪವಿತ್ರ ಆಗಿದೆ. ಆತ್ಮ ಅವರು ಶರೀರ ದೋನೋ ಮಿಲಿ ಹೇ. ಈ ಆತ್ಮ ಶರೀರ ಒಟ್ಟಿಗೆ ಇದ್ದಾರೆ. ಈಗ ಆತ್ಮ ಅಂತೂ ಮೈಲಿಗೆ ಆಗಿದೆ. ಉನ್ಕೋ ಸಾಫ್ ಕರ್ನೆ ಕಿ ಹಿ ತುಮ್ ಬಾಪ್ ಕೋ ಯಾದ್ ಕರೋ ತೋ ಗ್ಯಾರಂಟಿ ಹೇ ತುಮಾರಿ ಸೋಲ್ ಏಕದಮ್ 100% ಪವಿತ್ರ ಸೋನೆ ಬನ್ ಜಾಯಂಗೆ. ಹೀಗೆ ಹೇಳ್ಬೇಕಂತೆ, ಈ ಸಮಯದಲ್ಲಿ ಎಲ್ಲರ ಆತ್ಮ ಅಪವಿತ್ರ ಆಗಿದೆ. ಈ ಅಪವಿತ್ರ ಆತ್ಮ ತಂದೆಯನ್ನ ನೆನಪು ಮಾಡ್ತೀರಂದ್ರೆ ನಾವು ನಿಮ್ಗೆ ಗ್ಯಾರಂಟಿ ಕೊಡ್ತಾ ಇದ್ವಿ, ಆತ್ಮ 100% ಪವಿತ್ರ ಆಗ್ಬಿಡುತ್ತೆ. ಭಗವಂತನನ್ನ ನೆನಪು ಮಾಡಿದ್ರೆ ಆತ್ಮ ಪಾವನ ಆಗುತ್ತೆ ಅಂತೇಳಿ ಹೇಳಿ. ಬೇರೆ ಜೇವರ್ ಬಿ ಅಚ್ಚ ಬನೇಗ. ಹೀಗೆ ಆತ್ಮ ಪವಿತ್ರ ಆದ್ರೆ ಅದರಿಂದ ಸಿಗುವಂತ ಶರೀರ ಅದು ಕೂಡ ಒಳ್ಳೇದೇ ಸಿಗುತ್ತೆ. ಸುನೋ ಸುನೋ ನಾ ಸುನೋ ತುಮಾರಿ ಮತ್. ಇಷ್ಟೆಲ್ಲ ಹೇಳ್ಬೇಕಂತ ಹೇಳಿ, ಕೇಳಿ ಬಿಡಿ ನಿಮ್ಮಿಷ್ಟ. ಹೇಳೋದಂತೂ ನಾವು ಹೇಳಿದ್ವಿ, ನಮ್ಮ ಕರ್ತವ್ಯನ ಮಾಡಿದ್ದೀವಿ, ಒಪ್ಕೊಳ್ಳಿ ಬಿಡಿ ನಿಮ್ಮಿಷ್ಟ ಅಂತ ಹೇಳಿ. ಯಹ ಬೇಕಿತ್ತನೇ ಸರ್ವಿಸ್ ಹುಯಿ. ಹೀಗೆ ಬಾಬಾ ಹೇಳಿದ್ರೆ, ಎಷ್ಟು ಹೇಳಿದ್ರೆ ಸಾಕು, ಎಷ್ಟು ಸರ್ವಿಸ್ ಆಯ್ತು. ಹಾಗಾಗಿ ದೋಬಿಗಾಗಿ ಬಾಬಾ ಹೇಳಿದ್ರು, ತಾವು ತಮ್ಮ ಅಗಸರ ಕೆಲಸ ವೃತ್ತಿ ಮಾಡ್ತಾ ಬಂದಿರೋರೆಲ್ಲರಿಗೂ ಈ ಸೇವೆ ಮಾಡಿ ಎಷ್ಟು ಸರ್ವಿಸ್ ಆಗತ್ತೆ. डॉक्टर्स पास जाओ, कॉलेज में जाओ, बड़े बड़ों को जाकर समझाओ, फिर डायरेक्ट बहुत अच्छा होना चाहिए, ಕ್ಯಾರೆಕ್ಟರ್ ಬಹುತ್ ಅಚ್ಚಾ ಹೋನಾ ಚಾಹಿಯೆ. ಬಾಬಾ ಹೇಳ್ತಾರೆ, ಡಾಕ್ಟರ್ಸ್ ಬಳಿಗೆ ಹೋಗಿ ಅವ್ರಿಗೂ ಜ್ಞಾನ ತಿಳಿಸ್ಬನ್ನಿ, ಕಾಲೇಜ್ಗಳಿಗೆ ಹೋಗಿ ಅವ್ರಿಗೂ ಜ್ಞಾನ ತಿಳಿಸ್ಬನ್ನಿ.
ಡಾಕ್ಟರ್ಸ್ ಬಳಿ ಹೋದಾಗ ಶರೀರದ್ದು ನೋಡ್ತಾರೆ, ಆತ್ಮದ ಡಾಕ್ಟರ್ ಭಗವಂತ ಆಗಿದ್ದಾರೆ, ಹೀಗೆ ಅವ್ರಿಗೆ ಎರಡರ ಹೋಲಿಕೆಯಲ್ಲಿ ಹೇಳಿ ಬನ್ನಿ. ಇನ್ನು ಕಾಲೇಜ್ ಹೋಗ್ತೀರಂದ್ರೆ ನಿಮ್ದು ಯೂನಿವರ್ಸಿಟಿ ಆಗಿದೆ, ನಮ್ದು ಯೂನಿವರ್ಸಿಟಿ ಆಗಿದೆ, ನಿಮ್ಗೆ ದೇಹದಾರಿ ಓದಿಸ್ತಾರೆ, ನಮ್ಗೆ ನಿರಾಕಾರ ಓದಿಸ್ತಾರೆ, ನೀವು ಒಂದು ಜನ್ಮಕ್ಕಾಗಿ ಓದ್ತಿದ್ದೀರಿ, ನಾವು ಜನ್ಮ ಜನ್ಮಾಂತರಕ್ಕಾಗಿ ಓದಿಸ್ತಾ ಇದ್ದೀರಿ. ಈ ರೀತಿ ಅಲ್ಲಿ ಹೋಗಿ ಜ್ಞಾನ ಹೇಳ್ಬನ್ನಿ. ಆದ್ರೆ ಹೇಳುವಕ್ಕಿಂತ ಮೊದಲು ಕ್ಯಾರೆಕ್ಟರ್ ಬಹಳ ಚೆನ್ನಾಗಿರ್ಬೇಕು, ನಡವಳಿಕೆ ಬಹಳ ಚೆನ್ನಾಗಿರ್ಬೇಕು ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಯಹ ಸಬ್ ಹೇ ಕ್ಯಾರೆಕ್ಟರ್ಲೆಸ್, ಆದ್ರೆ ಇಲ್ಲಂತೂ ಎಲ್ಲರೂ ವಿಕಾರಿ ಆಗಿದ್ದಾರೆ, ಕ್ಯಾರೆಕ್ಟರ್ಲೆಸ್ ಆಗಿದ್ದಾರೆ, ಚಾರಿತ್ರ್ಯಹೀನ ಆಗಿದ್ದಾರೆ. ಬಾಕಾತ್ ಹೇ ವಾಯ್ಸ್ಲೆಸ್ ಬನ್ನ ಹೇ, ನಿರ್ವಿಕಾರಿಗಳಾಗಿ. वाइसलेस दुनिया थी ना, अभी विशेष है, अर्थात कैरेक्टरलेस है. ಕ್ಯಾರೆಕ್ಟರ್ ಬಹುತ್ ಖರಾಬ್ हो गया है. ಇಲ್ಲಂತೂ ಎಲ್ಲರ ಚಾರಿತ್ರ್ಯ ಚಾರಿತ್ರ್ಯಹೀನ ಆಗಿದ್ದಾರೆ, ಕೆಟ್ಟ ನಡವಳಿಕೆ ಇದೆ. ವಾಯ್ಸ್ಲೆಸ್ ಬನ್ನೆ ಕಿ ಬಿನಾ ಸುಧಾರೆಂಗೆ ನಹಿ, ಬಾಬಾ ಹೇಳ್ತಾರೆ. ಈಗಂತೂ ನಿರ್ವಿಕಾರಿ ಆಗದೆ ಯಾರ ಸುಧಾರಣೆ ಕೂಡ ಆಗೋತಿಲ್ಲ. ಯಹ ಮನುಷ್ಯ ಕಿ कमी है. कभी विशेष दुनिया से वाइसलेस वर्ड एक बात ही स्थापन करते हैं. ಹೀಗೆ ಬಾಬಾ ಹೇಳಿದ್ರೆ ವಿಶ್ವದ ಜಗತ್ತನ್ನ, ವಿಕಾರಿ ಜಗತ್ತನ್ನ ನಿರ್ವಿಕಾರಿ ಜಗತ್ತನ್ನಾಗಿ ಭಗವಂತ ಮಾಡ್ತಿದ್ದಾರೆ. ಬಾಕಿ ತುಮಾರಿ ದುನಿಯಾ ವಿನಾಶ ಹೋ ಜಾಯೆ. ಆಗ ಯಾವಾಗ ನಿರ್ವಿಕಾರಿ ಆಗುತ್ತೋ ಆಗ ಈ ವಿಕಾರಿ ಜಗತ್ತು ಇರೋದಿಲ್ಲ, ನಾಶ ಆಗೋಗುತ್ತೆ. ಯಹ ಚಕ್ರ ಹೇನ, ಬಾಬಾ ಹೇಳ್ತಾರೆ ಇದು ಚಕ್ರ. ಒಂದು ಹೊಸ ಜಗತ್ತು ಸ್ಥಾಪನೆ ಆಗ್ತಿದ್ದಂಗೆ ಹಳೆ ಜಗತ್ತು ವಿನಾಶ ಆಗೋಗುತ್ತೆ, ಹಳೆ ಜಗತ್ತು ಬರ್ತಿದ್ದಂಗೆ ಹೊಸ ಜಗತ್ತು ಕೂಡ ನಾಶ ಆಗಿರುತ್ತೆ. ಇಸ್ ಗೋಲೆ ಮೇ ಸಂಜಾನೆ ಬಹುತ್ ಅಚ್ಚಿ ಹೇ. ಈ ಗೋಲದ ಚಿತ್ರ ತಿಳಿಸ್ಕೊಳ್ಳಿಕ್ಕೆ ಬಹಳ ಚೆನ್ನಾಗಿದೆ. ಯಹ ವಾಯ್ಸ್ಲೆಸ್ ವರ್ಡ್ ಥಿ ಜಹಾ ದೇವಿ ದೇವತಾ ರಾಜ್ಯ ಕರ್ತೈತೆ. ಯಾವಾಗ ನಿರ್ವಿಕಾರಿ ಜಗತ್ತಿತ್ತು ಆ ಜಗತ್ತಲ್ಲಿ ದೇವಿ ದೇವತೆಗಳ ರಾಜ್ಯ ನಡೀತಾ ಇತ್ತು. 84 ಜನ್ಮ ಲಿಯೇ ಹೇ. ಹೀಗೆ ಆ ದೇವತೆಗಳು 84 ಜನ್ಮಗಳನ್ನ ತೆಗೆದುಕೊಂಡ್ರು. ಅದಿತ್ತು ಸಯಾನೇ ಬನೆ ಹೋ. ಹೀಗೆ ಬಾಬಾ ಹೇಳ್ತಾರೆ ಆ 84 ಜನ್ಮದಲ್ಲಿ ಈಗ ತಾವು ಕೂತಿದ್ದೀರಿ, ಸ್ವತಃ ತಾವೇ ಆಗಿದೆ. ಹಾಗೆ ತುಮಕೋ ಕುಚ್ ಬಿ ಪತಾ ನಹಿತ. ಮೊದಲು ತಮ್ಗೆ ಏನನ್ನೂ ಗೊತ್ತಿರ್ಲಿಲ್ಲ, 84 ಜನ್ಮದ್ದು ಗೊತ್ತಿರ್ಲಿಲ್ಲ, ನಾವೇ ದೇವತೆಗಳನ್ನೋದು ಗೊತ್ತಿರ್ಲಿಲ್ಲ, ಈಗ ಎಲ್ಲ ಗೊತ್ತಾಗಿದೆ. ಅಭಿ ಯಹ ಪುರಾಣಿ ದುನಿಯಾ ಕಿತ್ನಿ ಗಂದಿ ಹೇ. ಬಾಬಾ ಹೇಳ್ತಿದ್ರೆ ಈಗಂತೂ ಈ ಹಳೆ ಜಗತ್ತು ಎಷ್ಟು ಕೊಳಕಾಗಿದೆ, ಎಷ್ಟು ದುಃಖ ಇದೆ. ಬಾಬಾ ಹೇಳ್ತಿದ್ದಾರೆ ತುಮ್ ಫೀಲ್ ಕರ್ತೆ ಹೋ, ಜೋ ಕರ್ತೆ ಹೇ ವಹ ತೋ ಬರೋಬರ್ ಟೀಕ್ ಹೇ. ತಾವು ಫೀಲ್ ಆಗ್ತಾ ಇದೆ. ಬಾಬಾ ಹಳೆ ಜಗತ್ತಿನ ಬಗ್ಗೆ ಏನ್ ಹೇಳ್ತಿದ್ದಾರೆ, ಎಷ್ಟು ದುಃಖ ಇದೆ, ಎಷ್ಟು ಅಶಾಂತಿ ಇದೆ, ಎಷ್ಟು ವಿಕಾರಿ ಆಗಿದೆ, ಬಾಬಾ ಸರಿಯಾಗಿ ಹೇಳ್ತಿದ್ದಾರೆ ಅಂತೇಳಿ ನಿಮಗೆ ಅನುಭವ ಆಗ್ತಾ ಇದೆ. ವತ ಹಿ ಪವಿತ್ರ ದುನಿಯಾ, ಅದು ಜಗತ್ತು ಪವಿತ್ರತೆಯ ಜಗತ್ತು, ಅದ್ರ ಬಗ್ಗೆನೂ ಬಾಬಾ ಹೇಳ್ತಾರೆ. ಅದು ಕೂಡ ಕೇಳ್ತಿದ್ರಿ, ಆ ಜಗತ್ತು ಬಗ್ಗೆ ಬಾಬಾನು ಎಷ್ಟು ಸರಿ ಹೇಳ್ತಿದ್ದಾರೆ ಅಂತ ಹೇಳಿ ತಿಳ್ಕೊಳ್ತಾ ಇದ್ವಿ. ಯಹ ಪವಿತ್ರ ದುನಿಯಾ ನ ಹೋನೆ ಕಾರಣ ಅಪ್ನೆ ಪರ್ ದೇವತಾ ಕಿ ಬದಲೆ ಹಿಂದೂ ನಾಮ ರಖ ದಿಯಾ ಹೇ. ಬಾಬಾ ಹೇಳ್ತಿದ್ದಾರೆ ಈ ಸಮಯದಲ್ಲಿ ತಾವು ಪವಿತ್ರತೆ ಆಗಿಲ್ಲದ ಕಾರಣ ತಮ್ಮನ್ನ ದೇವತೆ ಅಂತೇಳಿ ತಿಳ್ಕೊಳ್ಳದೆ ಹಿಂದೂ ಅಂತೇಳಿ ಹೆಸರಿಟ್ಕೊಂಡ್ರು. ಹಿಂದೂಸ್ತಾನ್ ಮೇ ರಹನೆ ವಾಲೋ ಹಿಂದೂ ಕಹ ದೇತೆ ಹೇ. ಬಾಬಾ ಹೇಳ್ತಿದ್ದಾರೆ ಹಿಂದೂಸ್ಥಾನದಲ್ಲಿರುವಂತದ್ದು ಧರ್ಮ ಕೂಡ ಹಿಂದೂನೇ ಆಗಿರುತ್ತೆ, ಹಾಗಾಗಿ ಹಿಂದೂ ಧರ್ಮ ಅಂತೇಳಿ ಹೇಳ್ಬಿಟ್ಟು. ದೇವತಾಯ ಸ್ವರ್ಗ ಮೇಲೆ, ದೇವತೆಗಳಂತೂ ಸ್ವರ್ಗದಲ್ಲಿ, ಈಗ ಇಲ್ಲಿಲ್ಲ, ಹಾಗಾಗಿ ದೇವತಾ ಧರ್ಮದವರು ನಾವಲ್ಲ, ಹಿಂದೂ ಧರ್ಮದವರು ಅಂತೇಳಿ ತಿಳ್ಕೊಂಡ್ರು. ಅಭಿ ತುಮ್ ಈಸ್ ಚಕ್ರಕ್ಕೂ ಸಮಜ್ ಗಯೆ ಹೋ. ತಾವು ಮಕ್ಕಳಿಗೆ ಗೊತ್ತಾಗಿದೆ ಅದೇ ದೇವತೆಗಳು ಈ ಚಕ್ರದಲ್ಲಿ ಬರ್ತಾ ಬರ್ತಾ ಹೇಗೆ ಸಾಧಾರಣ ಆದ್ರು, ಹಿಂದೂ ಅಂತೇಳಿ ಬರ್ಕೊಂಡ್ರು ಅನ್ನೋದು ಗೊತ್ತಾಯ್ತು. ಜೋ ಜೋ सेंसिबल है वह अच्छी रीति समझते हैं. तो जैसे बाप समझाते हैं, ಯಾರು ಬಹಳ ಬುದ್ಧಿವಂತರಾಗಿದ್ದಾರೆ ಅವರು ಬಹಳ ಚೆನ್ನಾಗಿ ತಿಳ್ಕೊಳ್ತಿದ್ದಾರೆ. ಹೇಗೆ ಬಾಬಾ ತಿಳಿಸ್ತಿದ್ದಾರೆ ಹಾಗೇನೆ ತಿಳ್ಕೊಳ್ತಾ ಇದ್ದಾರೆ. ಐಸೆ ಫಿರ್ ಬೈಟ್ ರಿಪೀಟ್ ಕರ್ನಾ ಚಾಹಿಯೆ. ಬಾಬಾ ಹೇಗೆ ಹೇಳಿದ್ರು ಅದೇ ಮಾತುಗಳನ್ನು ಹೋಗಿ ಬೇರೆಯವ್ರಿಗೂ ರಿಪೀಟ್ ಮಾಡಿ, ಬೇರೆಯವ್ರಿಗೂ ತಿಳಿಸಿ. ಮುಖ್ಯ ಅಕ್ಷರ ನೋಟ್ ಕರ್ತೆ ಜಾವು. ಬಾಬಾ ಹೇಳ್ತಾರೆ ಮುಖ್ಯ ಅಕ್ಷರಗಳು, ಆ ಪದದ ಅಕ್ಷರಗಳನ್ನ ಸರಿಯಾಗಿ ಬರ್ಕೊಳ್ಳಿ,
ಅದರ ಅರ್ಥವನ್ನ ಕೂಡ ತಿಳಿಸ್ತಾ ಹೋಗಿ. फिर सुनाओ बाप ने यह पॉइंट्स सुनाई है. ಮುಖ್ಯ ಮುಖ್ಯ ಪಾಯಿಂಟ್ ಅನ್ನ ಬರ್ಕೊಂಡು ಹೋಗಿ ಅಲ್ಲೆರಿಗೂ ಹೇಳಿ. ಬಾಬಾರವರು ಇವತ್ತಿನ ಮೂಲೆಯಲ್ಲಿ ಇಂತಹ ಪಾಯಿಂಟ್ಸ್ ಹೇಳಿದ್ದಾರೆ. ಅಲ್ಲಿ ಮನೆಯಲ್ಲಿರೋರ್ಗಾದ್ರೆ ಹೇಳಿ, ಫ್ರೆಂಡ್ಸ್ಗಾದ್ರೆ ಹೇಳಿ, ಮಿತ್ರರಿಗಾದ್ರೆ ಹೇಳಿ, ಹೀಗೆ ಬಾಬಾ ಹೇಳ್ತಿದ್ದಾರೆ. ಬೋಲು ಮೈತು ಗೀತಾ ಜ್ಞಾನ ಸುನಾತಾ ಹೇಳ್ಬೇಕಂತೆ ಭಗವಂತನೇ ಹೇಳ್ತಿದ್ದಾರೆ. ಗೀತೆ ಜ್ಞಾನ ಅಂತ ನಾನು ಹೇಳ್ತಾ ಇದ್ದೆ. ಯಹ ಗೀತಾ ಕಾ ಹಿ ಯುಗ ಹೇ. ಬಾಬಾ ಹೇಳ್ತಾರೆ ಇದು ಗೀತೆಯ ಯುಗ. ಇನ್ನು ಭಕ್ತಿ ಮಾರ್ಗದಲ್ಲಿ ಗೀತೆ ಅಂತ ಹೇಳಿ ಹೋಗ್ತಾರೆ, ಎಷ್ಟು ಮಾನ್ಯತೆ ಕೊಡ್ತಾರೆ. ಅದೇ ಗೀತೆಯ ಭಾಗ, ಗೀತೆಯ ಎಪಿಸೋಡ್ ಈಗ ನಡೀತಾ ಇದೆ. 4 युग है यह तो सब जानते हैं. यह है लिपि युग. 4 ಯುಗಗಳ ಬಗ್ಗೆ ಅಂತೂ ಎಲ್ರಿಗೂ ಗೊತ್ತು. ಸತ್ಯಯುಗಕ್ಕಾಗಿ ಅವರು ಕೃತಾಯುಗ ಅಂತ ಹೇಳ್ತಾರೆ, ದ್ವಾಪರ ತ್ರೇತಾಯುಗ, ದ್ವಾಪರ ಹೇಳ್ತಾರೆ, ತ್ರೇತಾಯುಗನ ಆ ಕಡೆ ಹಾಕಿ ದ್ವಾಪರಿಗನ ಈ ಕಡೆ ಹಾಕಿ 4 ಯುಗ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಈ ಲೀಪ್ ಯುಗ ಬಗ್ಗೆ ಅಂತೂ ಗೊತ್ತಿಲ್ಲ. ಈ ಸಂಗಮ ಯುಗದ ಬಗ್ಗೆ ಅಂತೂ ಯಾರಿಗೂ ಗೊತ್ತಿಲ್ಲ. इस संगम युग का किसी को भी पता नहीं. तुम जानते हो यह पुरुषोत्तम संगम युग है. ಈಗ ತಾವು ಮಕ್ಕಳಿಗೆ ಗೊತ್ತಾಗಿದೆ ಇದು ಪುರುಷೋತ್ತಮ ಸಂಗಮ ಯುಗ. ನಾವು ಮನುಷ್ಯರಿಂದ ದೇವತೆ ಆಗುವ ಯುಗ, ಹಳಬರಿಂದ ಹೊಸಬರಾಗುವ ಯುಗ ಅಂತೇಳಿ. ಮನುಷ್ಯ ಶಿವ ಜಯಂತಿ भी मनाते हैं परंतु वह कब आया क्या किया यह जानते हैं नहीं. ಮನುಷ್ಯರು ಬರೀ ಶಿವ ಜಯಂತಿಯನ್ನು ಆಚರಣೆ ಮಾಡ್ತಾರೆ, ಶಿವರಾತ್ರಿ ಆಚರಣೆ ಮಾಡ್ತಾರೆ. ಆದ್ರೆ ಶಿವ ಬಂದು ಏನ್ ಮಾಡಿದ್ರು, ಯಾವಾಗ ಬಂದಿದ್ರು ಇದನ್ನಂತೂ ಗೊತ್ತಿಲ್ಲ. ಶಿವ ಜಯಂತಿ ಕಿ ಬಾತ್ ಹೇ ಹಿ ಕೃಷ್ಣ ಜಯಂತಿ, ಫಿರ್ ರಾಮ್ ಜಯಂತಿ. ಹೀಗೆ ಬಾಬಾ ಹೇಳ್ತಿದ್ದಾರೆ. ಶಿವ ಜಯಂತಿನೇ ಮೊದಲು, ಆ ನಂತರದಲ್ಲಿ ಕೃಷ್ಣ ಜಯಂತಿ, ಆ ನಂತರದಲ್ಲಿ ತ್ರೇತಾಯುಗದಲ್ಲಿ ಬರುವಂತ ರಾಮ ಜಯಂತಿ, ಕೊನೆಯಲ್ಲಿ ಜಗದಂಬ ಜಗತ್ಪಿತಾಕಿ ಜಯಂತಿ ಕೊಯಿ ಮಾತೆ ಹಿ ನಹಿ. ಹೀಗೆ ರಾಮ ಜಯಂತಿ ಕೃಷ್ಣ ಜಯಂತಿಯನ್ನ ಒಪ್ಕೊಳ್ತಾರೆ. ಆದ್ರೆ ಜಗದಂಬ ಜಗತ್ಪಿತರ ಜಯಂತಿ ಅಂತೂ ಯಾರಿಗೂ ಗೊತ್ತಿಲ್ಲ, ಒಪ್ಕೊಳ್ಳೋದು ಕೂಡ ಇಲ್ಲ. ಸಬ್ ನಂಬರ್ ವಾರ್ ಆತೆ ಹೇನ. ಹೀಗೆ ಬಾಬಾ ಹೇಳ್ತಾರೆ ಧರ್ಮ ಸ್ಥಾಪಕರು ಕೂಡ ನಂತರದಲ್ಲಿ ಬರ್ತಾ ಹೋಗ್ತಾರೆ, ನಂಬರ್ ವಾರ್ ಆಗಿ ಬರ್ತಾ ಹೋಗ್ತಾರೆ. ಅಭಿ ತುಮಕು ಯಹ ಸಾರಿ ನಾಲೆಜ್ ಮಿಲಿ ಹೇ. ಬಾಬಾ ಹೇಳ್ತಿದ್ದಾರೆ ತಮ್ಗಂತೂ ಈಗ ಎಲ್ಲ ನಾಲೆಜ್ ಗೊತ್ತಾಯ್ತು. ಯಾರ ನಂತರ ಯಾರ್ಯಾರು ಯಾವ್ಯಾವ ಸಮಯದಲ್ಲಿ ಬಂದು ಅವರ ಜಯಂತಿ ಆಚರಣೆ ಮಾಡ್ಕೊಳ್ತಾರೆ ಅನ್ನೋದು ಗೊತ್ತಿದೆ ಅಂತ ಹೇಳಿ ಬಾಬಾ ತಿಳಿಸಿದ್ರು. ओम शांति. मीठे मीठे सिखलते बच्चों प्रति माता पिता बाप दादा का याद प्यार और गुड मॉर्निंग. रूहानी बापी रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. बाबा ಧಾರಣೆಗಾಗಿ ಮುಖ್ಯ ಸಾರ ತಿಳಿಸ್ತಾ ಇದ್ದಾರೆ. ಮೊದಲನೇ ಪಾಯಿಂಟ್ ಇದೆ, हमारा बाप सुप्रीम टीचर सुप्रीम सदगुरु है. यह बात सबको सुनानी है. ನಮ್ಮ ತಂದೆ ಸುಪ್ರೀಂ ತಂದೆನೂ ಆಗಿದ್ದಾರೆ, ಸುಪ್ರೀಂ ಶಿಕ್ಷಕರು ಆಗಿದ್ದಾರೆ, ಸುಪ್ರೀಂ ಸದ್ಗುರು ಆಗಿದ್ದಾರೆ. ಈ ಮಾತನ್ನು ಎಲ್ಲರಿಗೂ ತಿಳಿಸಬೇಕಾಗಿದೆ. ಅಲ್ और ಬೇಕೆ ಪಡಾನೆ ಹೇ. ತಂದೆ ಮತ್ತು ಆಸ್ತಿಯ ವಿದ್ಯೆಯನ್ನ ಓದಿಸಬೇಕಾಗಿದೆ. ತಂದೆ ಮತ್ತು ವಿದ್ಯೆ ಆಸ್ತಿಯ ವಿದ್ಯೆಯನ್ನು ಓದಿಸಬೇಕಾಗಿದೆ. ಬಾಬಾ 2ನೇ ಪಾಯಿಂಟ್ ಅಲ್ಲಿ ಹೇಳ್ತಿದ್ದಾರೆ, ज्ञान अर्थात सृष्टि चक्र के नॉलेज को धारण कर स्वदर्शन चक्रधारी बनना है. ಜ್ಞಾನ ಅರ್ಥಾತ್ ಸೃಷ್ಟಿ ಚಕ್ರದ ಜ್ಞಾನವನ್ನ ಧಾರಣೆ ಮಾಡಿಕೊಂಡು ಸ್ವದರ್ಶನ ಚಕ್ರಧಾರಿಗಳಾಗಬೇಕಾಗಿದೆ. ಸೃಷ್ಟಿ ಚಕ್ರದ ಜ್ಞಾನವನ್ನ ಧಾರಣೆ ಮಾಡಿಕೊಂಡು ಸ್ವದರ್ಶನ ಚಕ್ರಧಾರಿಗಳಾಗಬೇಕಾಗಿದೆ. विज्ञान अर्थात आवाज से परे शांति में जाना है. ವಿಜ್ಞಾನ ಅರ್ಥಾತ್ ಶಬ್ದದಿಂದ ದೂರ ಶಾಂತಿಯಲ್ಲಿ ಹೋಗಬೇಕಾಗಿದೆ.
ಶಬ್ದದಿಂದ ದೂರ ಶಾಂತಿಯಲ್ಲಿ ಹೋಗಬೇಕಾಗಿದೆ. 7 रोज का कोर्स लेकर फिर कहाँ भी रहने पढ़ाई करनी है. 7 ದಿನದ ಕೋರ್ಸ್ ತೆಗೆದುಕೊಂಡು ನಂತರ ಎಲ್ಲಿಯೇ ಇದ್ದರೂ ವಿದ್ಯೆಯನ್ನು ಓದಬೇಕು. 7 ದಿನದ ಕೋರ್ಸ್ ತೆಗೆದುಕೊಂಡು ನಂತರ ಎಲ್ಲಿಯೇ ಇದ್ದರೂ ವಿದ್ಯೆಯನ್ನು ಓದಬೇಕಾಗಿದೆ. बाबा वरदान ಹೇಳ್ತಿದ್ದಾರೆ, सेवे में मान शान की कच्चा फल को त्याग सदा प्रसन्न चित्त रहने वाले अभिमान मुक्त भव. ಸೇವೆಯಲ್ಲಿ ಮಾನ್ ಶಾನ್ ಕಚ್ಚಾ ಫಲವನ್ನು ತ್ಯಾಗ ಮಾಡಿ, ಸದಾ ಪ್ರಸನ್ನ ಚಿತ್ತರಾಗಿರುವಂತಹ ಅಭಿಮಾನ ಮುಕ್ತ ಭವ. ಬಾಬಾ ಇದರ ಅರ್ಥ ಹೇಳ್ತಿದ್ದಾರೆ, ರಾಯಲ್ ರೂಪದ ಇಚ್ಛೆಯ ಸ್ವರೂಪವಾಗಿದೆ. ಹೆಸರು, ಮರ್ಯಾದೆ, ಗೌರವ ಇದು ರಾಯಲ್ ಇಚ್ಛೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಎಲ್ಲರೂ ನಮ್ಗೆ ಗೌರವ ಕೊಡ್ಲಿ, ನಮ್ಮ ಹೆಸರು ತೆಗೆದುಕೊಳ್ಳಿ, ನನ್ಗೆ ಮರ್ಯಾದೆ ಕೊಡ್ಲಿ, ನಮ್ಮನ್ನ ಗೌರವಿಸ್ಲಿ ಅಂತ ಹೇಳಿ. ಯಾರ ಹೆಸರಿನ ಹಿಂದೆ ಸೇವೆ ಮಾಡ್ತಾರೆ ಅವರ ಹೆಸರು ಅಲ್ಪ ಕಾಲಕ್ಕಾಗಿ ಆಗಿರುತ್ತೆ. ಹೆಸರು ಸಿಗ್ಲಿ, ಗೌರವ ಸಿಗ್ಲಿ ಅಂತ ಏನಾದ್ರೂ ಸೇವೆ ಮಾಡ್ತೀರಂದ್ರೆ ಅದು ಅಲ್ಪ ಕಾಲಕ್ಕಾಗಿ. ಅಂದ್ರೆ ಶ್ರೇಷ್ಠ ಪದವಿಯಲ್ಲಿ ಹೆಸರು ಹಿಂದೆ ಉಳಿಯುತ್ತದೆ. ಏಕೆಂದ್ರೆ ಕಚ್ಚಾ ಫಲ ತಿಂದ್ರೆ, ಬಾಬಾ ನಿನ್ನೆ ಕೂಡ ಹೇಳಿದ್ರು, ಸೇವೆಯಲ್ಲಿ ಇಂಥವ್ರು ಹೇಳ್ಕೊಳ್ತೀರಂದ್ರೆ ಫಲ ತಿಂದಂಗೆ. ಹಾಗಾಗಿ ಈ ರೀತಿ ಹೆಸರಿನಿಂದ ಉಳ್ಕೊಳ್ತೀರಂದ್ರೆ ಕಚ್ಚಾ ಫಲ ತಿಂದಂಗೆ, ಭವಿಷ್ಯಕ್ಕಾಗಿ ಶ್ರೇಷ್ಠ ಪದವಿ ಆಗೋದಿಲ್ಲ. ಕೆಲವು ಮಕ್ಕಳು ಯೋಚಿಸ್ತಾರೆ, ಸೇವೆಯ ಫಲಿತಾಂಶದಲ್ಲಿ ನನಗೆ ಮರ್ಯಾದೆ ಸಿಗ್ಲಿ, ಸೇವೆ ಬಹಳ ಮಾಡಿದ್ದೀನಿ, ಅದರ ರಿಸಲ್ಟ್ ಆಗಿ ನನಗೆ ಬಹಳ ಮರ್ಯಾದೆ ಸಿಗ್ಲಿ, ಎಲ್ಲರೂ ನನ್ನನ್ನು ಗುರುತಿಸ್ಲಿ, ನನಗೆ ಗೌರವ ಕೊಡ್ಲಿ ಅಂತೇಳಿ ಇಚ್ಛಿಸ್ತಾರೆ. ಆದ್ರೆ ಇದು ಮಾನ ಅಲ್ಲ, ಅಭಿಮಾನ ಆಗಿದೆ. ಹೀಗೆ ಬಾಬಾ ಹೇಳ್ತಿದ್ದಾರೆ. ಅವ್ರು ಇಚ್ಛಿಸ್ತಾರೆ ಅಂದ್ರೆ ಅರ್ಥ ಅದು ಅಭಿಮಾನ ಆಗಿದೆ. ಎಲ್ಲಿ ಅಭಿಮಾನವಿದೆ ಅಲ್ಲಿ ಪ್ರಸನ್ನತೆ ಇರ್ಲಿಕ್ಕೆ ಸಾಧ್ಯ ಇದೆ. ಒಳಗೊಳಗೆ ಮನಸ್ಸು ತಿಂತಾ ಇದೆ, ಕೊರಿತಾ ಇದೆ, ಇವ್ರು ನನ್ಗೆ ಗೌರವ ಕೊಡ್ತಾ ಇಲ್ಲ, ಇವ್ರು ನನಗೆ ಮಾನ್ಯತೆ ಕೊಡ್ತಾ ಇಲ್ಲ ಅಂತ. ಹಾಗಾಗಿ ಅಲ್ಲಿ ಪ್ರಸನ್ನತೆ ಇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಅಭಿಮಾನ ಮುಕ್ತರಾಗಿ ಸದಾ ಪ್ರಸನ್ನತೆಯ ಅನುಭವ ಮಾಡಿ. ಸೇವೆ ಮಾಡಿದ ನಂತರ ಮಾಡಿದ್ವಿ ಮರ್ತೋದ್ವಿ, ಅದರಿಂದ ಯಾವ ಆಸೆ ಇಚ್ಛೆಯನ್ನ ಇಟ್ಕೊಳ್ಬಾರ್ದು. ಹೀಗೆ ಅಭಿಮಾನ ಮುಕ್ತ ಪ್ರಸನ್ನತೆಯ ಅನುಭವ ಮಾಡ್ರಿ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಸ್ಲೋಗನ್ ಇದೆ, ಪರಮಾತ್ಮ ಪ್ರೀತಿಯ ಸುಖದಾಯಿ ವಿದ್ಯಾಲಯಲ್ಲಿ ತೂಗಿದರೆ, ಪರಮಾತ್ಮ ಪ್ರೀತಿಯ ಸುಖದಾಯಿ ಉಯ್ಯಾಲೆಯಲ್ಲಿ ತೂಗಾಡಿದರೆ ದುಃಖದ ಅಲೆ ಬರಲು ಸಾಧ್ಯವಿಲ್ಲ. ಓಂ ಶಾಂತಿ. ಬಾಬಾರವರೇ ತಿಳಿಸ್ಕೊಟ್ರು. ಸುದರ್ಶನ ಚಕ್ರವಾರಿಗಳಾಗಬೇಕಾಗಿದೆ ಮತ್ತು ಜ್ಞಾನ ಅರ್ಥಾತ್ ಶಬ್ದದಿಂದ ದೂರ ಶಾಂತಿಯಲ್ಲಿ ಹೋಗಬೇಕಾಗಿದೆ. 7 ದಿನದ ಕೋರ್ಸ್ ತೆಗೆದುಕೊಂಡ ನಂತರ ಎಲ್ಲಿ ಇದ್ದರೂ ವಿಷಯವನ್ನು ಓದಬೇಕಾಗಿದೆ. Today, essence speak children, Baba has come to give you the silver of knowledge to speak Murali. Don't miss a Murali if you do not love the Murali. It means you do not love the Father. Blessing may you be free from ego and constantly experience happiness by renouncing any unreal fruit of regard of unable from doing service. And in slogan,
swing in the swing of happiness of God love, and no way of sorrow will be able to come.